morning, all of you students. In last video, we discussed in alcohols, what are alcohols and what are the classification of alcohols. There may be a chance you classification ಕೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರಬಹುದು ಆರ್ 1 ಮಾರ್ಕ್ ಅಲ್ಲಿ ಬರಬಹುದು. ಅರ್ಥ ಆಯ್ತಾ? 1 ಮಾರ್ಕ್ ಕ್ವೆಶ್ಚನ್ ಅಷ್ಟೇ ಕೇಳಿದ್ರೆ ಲೈಕ್ ದೀಸ್ ಕ್ವೆಶ್ಚನ್ಸ್ ವಿಲ್ ಅಪಿಯರ್. Give an example for dihydric alcohols. Give an example for trihydric alcohol. Give an example for polyhydric alcohol. Give an example for polyhydric alcohol. Give an example for that is primary alcohol. Give an example for secondary alcohol. Give an example for tertiary alcohols. ಅರ್ಥ ಆಯ್ತಾ? ಈ ಥರ ನಿಮಗೆ there may be a chance that is questions 1 mark questions ಬಂದರೆ ಬರ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರಲ್ಲಿ ನಾಮೆನ್ಕ್ಲೇಚರ್. ಅರ್ಥ ಆಯ್ತಾ? ನಾಮೆನ್ಕ್ಲೇಚರ್ ಆಫ್ ಆಲ್ಕೋಹಾಲ್ಸ್, ದಟ್ ಈಸ್ ನಾಮೆನ್ಕ್ಲೇಚರ್. ಅರ್ಥ ಆಯ್ತಾ? ಹಿಯರ್ ಇನ್ ನಾಮೆನ್ಕ್ಲೇಚರ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? That is, we know that all organic compounds are made by using two types of systems. Number one is that is trivial system, is also called as common system. Another one is IUPAC system. In a trivial system or common system first, ಅಥವಾ trivial system. ಈ ಕಾಮನ್ ಸಿಸ್ಟಮ್ ಅಲ್ಲಿ ನಾವು ಆಲ್ಕೋಹಾಲ್ಸ್ ನ ನೇಮ್ ಮಾಡಿದ್ವಿ, ನಾಮೆನ್ಕ್ಲೇಚರ್ ಆಫ್ ಆಲ್ಕೋಹಾಲ್ಸ್. ಈ ಆಲ್ಕೋಹಾಲ್ಸ್ ನೇಮ್ ಮಾಡಬೇಕಾದ್ರೆ ಆಲ್ಕೈಲ್ ಆಲ್ಕೋಹಾಲ್ಸ್ ಅಂತ ನೇಮ್ ಮಾಡ್ತೀವಿ. ಏನೇಳಿ? ಆಲ್ಕೈಲ್ ಆಲ್ಕೋಹಾಲ್ಸ್, ದಟ್ ಈಸ್ ಆಲ್ಕೈಲ್ ಆಲ್ಕೋಹಾಲ್ಸ್. ಯಾವ ಥರ ಆಲ್ಕೈಲ್ ಆಲ್ಕೋಹಾಲ್ಸ್? ಫಾರ್ ಎಕ್ಸಾಂಪಲ್ ಯು ಟೇಕ್ CH3OH, methyl alcohol, CH3CH2OH, ethyl alcohol. ಅರ್ಥ ಆಯ್ತಾ? Corresponding alkyl group followed by the word alcohol. It is a two-word name. Alkyl alcohol. It is two-word name. ಅರ್ಥ ಆಯ್ತಾ? Alkyl alcohol, methyl alcohol, ethyl alcohol, propyl alcohol, CH3CH2OH, propyl alcohol. ಅರ್ಥ ಆಯ್ತಾ? ಏನು ಹೇಳಿದೆ? propyl alcohol, isopropyl alcohol, isopropyl alcohol. ಅರ್ಥ ಆಯ್ತಾ? ಯು ಟೇಕ್ ಬ್ಯೂಟೈಲ್ ಆಲ್ಕೋಹಾಲ್, CH3CH2CH2OH. ಅರ್ಥ ಆಯ್ತಾ? ಬ್ಯೂಟೈಲ್ ಆಲ್ಕೋಹಾಲ್. ಅರ್ಥ ಆಗ್ತಿದೆಯಾ? ಈ ಥರ ನಾವು ಟ್ರಿವಿಯಲ್ ಸಿಸ್ಟಮ್ ಅಥವಾ ಕಾಮನ್ ಸಿಸ್ಟಮ್ ಮುಖಾಂತರ ನಾವು ಕರೆಸ್ಪಾಂಡಿಂಗ್ ಆಲ್ಕೈಲ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. Corresponding alkyl alcohols. Or you take this one, tertiary butyl alcohol, tertiary butyl alcohol. ಅರ್ಥ ಆಯ್ತಾ? Another one is you take isobutyl alcohol. ಇದು ಬ್ಯೂಟೈಲ್ ಆಲ್ಕೋಹಾಲ್ ತಾನೆ? ಐಸೋಬ್ಯೂಟೈಲ್ ಹೆಂಗೆ ಬರುತ್ತೆ ಅಂದರೆ CH3CHOH, CH2CH3, ಐಸೋಬ್ಯೂಟೈಲ್ ಆಲ್ಕೋಹಾಲ್. ಅರ್ಥ ಆಯ್ತಾ? ಈ ಥರ ನಾವು ನೇಮ್ ಮಾಡ್ಬೋದು ಬೈ ಯೂಸಿಂಗ್. ಸರಿ, ಇದು ಸೆಕೆಂಡ್ರಿ ಬ್ಯೂಟೈಲ್ ಆಲ್ಕೋಹಾಲ್. ಸೆಕೆಂಡ್ರಿ ಬ್ಯೂಟೈಲ್ ಆಲ್ಕೋಹಾಲ್. ಐಸೋಬ್ಯೂಟೈಲ್ ಆಲ್ಕೋಹಾಲ್ ಬಂತು ಹಿಂಗೆ ಬರುತ್ತೆ. ಇದು ಸೆಕೆಂಡ್ರಿ ಬ್ಯೂಟೈಲ್ ಆಲ್ಕೋಹಾಲ್. CH3CH2OH, ಐಸೋಬ್ಯೂಟೈಲ್. ಐಸೋಬ್ಯೂಟೈಲ್ ಆಲ್ಕೋಹಾಲ್, ಸೆಕೆಂಡ್ರಿ ಬ್ಯೂಟೈಲ್ ಆಲ್ಕೋಹಾಲ್, propyl alcohol, butyl alcohol, isopropyl alcohol, ethyl alcohol, methyl alcohol, tertiary butyl alcohol. ಈ ಥರ ಕರೆಸ್ಪಾಂಡಿಂಗ್ ಆಲ್ಕೈಲ್ ಆಲ್ಕೋಹಾಲ್ಸ್ ಅಂತ ನೇಮ್ ಮಾಡ್ತೀವಿ. ದಟ್ ಈಸ್ ಕಾಮನ್ ಸಿಸ್ಟಮ್ ಅಥವಾ ಟ್ರಿವಿಯಲ್ ಸಿಸ್ಟಮ್. ನಿಮಗೆ ಇಲ್ಲಿ ದಿಸ್ ಕಾಮನ್ ಸಿಸ್ಟಮ್ ಆರ್ ಟ್ರಿವಿಯಲ್ ಸಿಸ್ಟಮ್ ಇಸ್ ಅ ಡಿಸ್ಕಾರ್ಡೆಡ್ ಸಿಸ್ಟಮ್. ನೇಮ್ಸ್ ಮಾತ್ರ ಗೊತ್ತಿರಬೇಕಷ್ಟೇ. ಅರ್ಥ ಆಯ್ತಾ? ನಿಮಗೆ ವೆರಿ ಇಂಪಾರ್ಟೆಂಟ್. ದಟ್ ಈಸ್ IUPAC ಸಿಸ್ಟಮ್. ಏನು ಹೇಳಿ? IUPAC ಸಿಸ್ಟಮ್. ಇನ್ IUPAC ಸಿಸ್ಟಮ್ ಆಫ್ ನೇಮಿಂಗ್ ಆಫ್ ಆಲ್ಕೋಹಾಲ್ಸ್. ಆಯ್ತಾ? IUPAC ಸಿಸ್ಟಮ್, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಸಿಸ್ಟಮ್. ದಿಸ್ IUPAC ಸಿಸ್ಟಮ್ very simple. By using
IUPAC system ಅಥವಾ in IUPAC system the alcohols are named by naming corresponding alkane by replacing the terminal E of the alkane by OL. ಅರ್ಥ ಆಯ್ತಾ? ಇವಾಗ ಎಷ್ಟು ಕಾರ್ಬನ್ಸ್ ಇದ್ರೆ ನಾವು ಆಲ್ಕೇನ್, ಒಂದು ಕಾರ್ಬನ್ ಇದ್ರೆ ನಾವು ಏನು ಕರಿತೀವಿ? ಮೀಥೇನ್. ಎರಡು ಕಾರ್ಬನ್ಸ್ ಇದ್ರೆ ಈಥೇನ್, ಮೂರು ಕಾರ್ಬನ್ಸ್ ಇದ್ರೆ ಪ್ರೋಪೇನ್, ನಾಲ್ಕು ಕಾರ್ಬನ್ಸ್ ಇದ್ರೆ ಬ್ಯೂಟೇನ್, ಐದು ಕಾರ್ಬನ್ಸ್ ಇದ್ರೆ ದಟ್ ಈಸ್ ಪೆಂಟೇನ್, ಆರ್ ಕಾರ್ಬನ್ಸ್ ಇದ್ರೆ ಎಕ್ಸೇನ್. ಈ ಥರ ಕರೆಸ್ಪಾಂಡಿಂಗ್ ಆಲ್ಕೇನ್ಸ್ ಅಲ್ಲಿ ದ ಟರ್ಮಿನಲ್ ಇ ಅಂದರೆ ಲಾಸ್ಟ್ ಇ ಈಸ್ ರೀಪ್ಲೇಸ್ಡ್ ಬೈ OL. ಅರ್ಥ ಆಯ್ತಾ? ಇ ಬೈ OL. ಇನ ರೀಪ್ಲೇಸ್ ಮಾಡಿಬಿಟ್ಟು OL ಅಂತ ಹೇಳ್ಬಿಟ್ಟು ಇಡ್ತಕ್ಕಂಥದ್ದು. ದ ಟರ್ಮಿನಲ್ ಇ ಆಫ್ ದ ಕರೆಸ್ಪಾಂಡಿಂಗ್ ಆಲ್ಕೇನ್ ಈಸ್ ರೀಪ್ಲೇಸ್ಡ್ ಬೈ OL. ಅರ್ಥ ಆಯ್ತಾ? ಹಿಂಗೆ ಸರ್ ನೀವು ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನೂ ಒಂದು ರೂಲ್ ತಿಳ್ಕೊಂಡಿರಿ. while giving IUPAC system, whether it is more than one alcoholic group is present, that is di, tri, poly, ಅರ್ಥ ಆಯ್ತಾ? ಹೈಡ್ರಿಕ್ ಆಲ್ಕೋಹಾಲ್ಸ್ ಅಲ್ಲಿ ದ ಟರ್ಮಿನಲ್ ಇನ ರೀಪ್ಲೇಸ್ ಮಾಡಂಗಿಲ್ಲ. ಟರ್ಮಿನಲ್ ಇನ ರೀಪ್ಲೇಸ್ ಮಾಡದಿರ OL ಇಡಬೇಕು. ಆ OL ಇಡಬೇಕಾದ್ರೆ ಅದಕ್ಕಿಂತ OLಗಿಂತ ಮುಂಚಿತವಾಗಿ ಎರಡು ಆಲ್ಕೋಹಾಲಿಕ್ ಗ್ರೂಪ್ಸ್ ಇದ್ರೆ ದ ಪ್ರಿಫಿಕ್ಸಸ್ ಲೈಕ್ ಡೈ, ಮೂರು ಇದ್ರೆ ಟ್ರೈ, ನಾಲ್ಕು ಇದ್ರೆ ಟೆಟ್ರಾ, ಐದು ಇದ್ರೆ ಪೆಂಟ, ಆರು ಇದ್ರೆ ಎಕ್ಸ. ಈ ಥರ ಅರ್ಥ ಆಯ್ತು ಪ್ರಿಫಿಕ್ಸ್ನ ಜಾಯಿನ್ ಮಾಡಬೇಕಾಗತ್ತೆ ಆ ಆಲ್ ಒನ್ ದಟ್ ಈಸ್ ಮುಂದುಗಡೆ. ಬಿಫೋರ್ ಆಲ್ ದ ಪ್ರಿಫಿಕ್ಸಸ್ ಲೈಕ್ ಡೈ, ಟ್ರೈ, ಟೆಟ್ರಾ, ಪೆಂಟಾ, ಲೈಕ್ ದೀಸ್ ಪ್ರಿಫಿಕ್ಸಸ್ ಆರ್ ಆಡೆಡ್ ಬಿಫೋರ್ OL. E does not replace. ಯಾವಾಗ ಇಫ್ 2 or more than 2 hydroxyl groups are present, OH groups are present in the alcohols. ಅರ್ಥ ಆಯ್ತಾ? ನೆಕ್ಸ್ಟ್ ರೂಲ್ ಏನಪ್ಪ ಅಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೈಕ್ಲಿಕ್ ಆಲ್ಕೋಹಾಲ್ಸ್ನ ನೇಮ್ ಮಾಡಬೇಕಾದ್ರೆ ದ ವರ್ಡ್ ಸೈಕ್ಲೋ ಅಂತ ಕೊಡಬೇಕಾಗತ್ತೆ. ಆ OH ಗ್ರೂಪ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮ್ಗೆ ನಂಬರ್ 1 ಲೀಸ್ಟ್ ನಂಬರ್ ಕೊಡಬೇಕಾಗತ್ತೆ. ಇದರಲ್ಲೂ ಅಷ್ಟೇ ಪ್ರತಿಯೊಂದರಲ್ಲಿ ಆಲ್ಕೋಹಾಲ್ಸಲ್ಲಿ OH ಗ್ರೂಪ್ ಇರ್ತಕ್ಕಂಥದ್ದಕ್ಕೆ ಲೀಸ್ಟ್ ಕಾರ್ಬನ್ ಆಟಮ್ ಕೊಡ್ತಕ್ಕಂಥದ್ದು. ಇಲ್ಲ ಆ OH ಗ್ರೂಪ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಚೈನ್ಗೆ OH ಗ್ರೂಪ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮಿಂದ ಯಾವ ಕಡೆ ಹೋದ್ರೆ ಕಡಿಮೆ ಕಾರ್ಬನ್ ಸಿಗುತ್ತೆ, ದಟ್ ಈಸ್ ದ ಲೀಸ್ಟ್ ನಂಬರ್. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ ಇವಾಗ ಕೆಲವೊಂದು ಎಕ್ಸಾಂಪಲ್ಸ್ ನೀವು ಮಾಡೋಣ ನಮ್ಮ ಲೆಕ್ಚರಲ್ಲಿ. ಕೆಲವೊಂದು ಎಕ್ಸಾಂಪಲ್ಸ್ನ ಇವಾಗ ಇದು ಎಷ್ಟು ಕಾರ್ಬನ್ಸ್ ಇದೆ? ಒಂದು ಕಾರ್ಬನ್ ಆಟಮ್. ಮೀಥೇನ್ ತಾನೆ, ಒಂದು ಕಾರ್ಬನ್ ಇದ್ರೆ ಆಲ್ಕೇನ್ ಏನಂತ ಕರಿತೀವಿ? ಮೀಥೇನ್. ದ ಟರ್ಮಿನಲ್ ಇ ಈಸ್ ರಿಪ್ಲೇಸ್ ಬೈ OL. ಮೆಥನಾಲ್. ಇದು ಈಥೇನ್ ತಾನೆ, ದಟ್ ಈಸ್ 1, 2, ದಟ್ ಈಸ್ ಈಥೇನ್. ದ ಟರ್ಮಿನಲ್ ಇ ಈಸ್ ರಿಪ್ಲೇಸ್ ಬೈ OL, ಎಥನಾಲ್. ಅರ್ಥ ಆಯ್ತಾ? ಇದೇನಿದು? ಇದು ಪ್ರೊಪನಾಲ್ ತಾನೆ, ದಟ್ ಈಸ್ ಪ್ರೋಪೇನ್. The terminal E is replaced by OL, propanol. ಅರ್ಥ ಆಯ್ತಾ? ಪ್ರೊಪನಾಲ್, ಎಥನಾಲ್, ಮೆಥನಾಲ್. ಇದು ಈ OH ಗ್ರೂಪ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮ್ ಇದೆ. ಯಾವ ಕಡೆಗೆ ಹೋದ್ರು ಒಂದೇ ಕಾರ್ಬನ್ ಅಂತಾನೆ, ಆದ್ರಿಂದ ಯಾವ ಕಡೆ 1, 2, 3 or 1, 2, 3. That is root word is pro. All are single ones in propane. The terminal E is replaced by 2-all, propane 2-all. Actually ಎರಡನೇ ಪೊಸಿಷನ್ ಇದೆ, ವಿತ್ ಪೊಸಿಷನ್ ಕೊಡಬೇಕು. propane 2-all. Next this one, butane 1-all. ಅಥವಾ butanol. ಯಾಕಂದ್ರೆ ಒಂದನೇ ಪೊಸಿಷನ್ ಇದೆ. ಇದು ನಂಬರ್ 1 goes to this. ಯಾಕಂದ್ರೆ ದ OH ಅಟ್ಯಾಚ್ಡ್ ಕಾರ್ಬನ್ ಆಟಮ್ ಇಂದ ಈ ಕಡೆ ಹೋದ್ರೆ ಒಂದೇ, ಆ ಕಡೆ ಹೋದ್ರೆ ಎರಡು ತಾನೆ, ಆದ್ದರಿಂದ ಲೀಸ್ಟ್ ನಂಬರ್ goes to this 1, 2, 3, 4. It is butane. The terminal E is replaced by 2-all, butane 2-all. ಅರ್ಥ ಆಯ್ತಾ? ನೆಕ್ಸ್ಟ್ ಇದನ್ನು ತಗೊಳ್ಳೋಣ. ಅರ್ಥ ಆಯ್ತಾ? ನಾವು ಇದಕ್ಕೆ 1 ಅಂತ ಕೊಡೋಣ, 2, 3 ಅಥವಾ ಕೆಳಗಡೆ ಹೋದ್ರು 3ನೇ. ಅರ್ಥ ಆಯ್ತಾ? ಹಿಂಗೆ ಹೋದ್ರು 3ನೇ. ದಟ್ ಈಸ್ ಪ್ರೋಪೇನ್. ಅರ್ಥ ಆಯ್ತಾ? ಎರಡನೇ ಕ್ವಶನ್ ಮೀಥೈಲ್ ಇದೆ. 2-methyl propane. The terminal E is replaced by 1-all, propanol. 2-methyl propanol, ethanol, methanol, propane 2-all, butane 1-all. ಅರ್ಥ ಆಯ್ತು? ಬ್ಯೂಟೇನ್ 2-all. IUPAC ನೇಮ್ಸ್ ಇದಕ್ಕೆ ಕೊಡೋಣ. ಇವಾಗ
ಈ OH ಗ್ರೂಪ್ ಅಟ್ಯಾಚ್ಡ್ ಕಾರ್ಬನ್ ಆ ಕಡೆ ಹೋದ್ರೆ ಒಂದೇ ಕಾರ್ಬನ್, ಈ ಕಡೆ ಹೋದ್ರೆ ಒಂದೇ, ಆ ಕಡೆ ಹೋದ್ರೆ ಒಂದೇ, ಈ ಕಡೆ ಹೋದ್ರೆ ಒಂದೇ. ಅದರಿಂದ ಲೀಸ್ಟ್ ನಂಬರ್ ನಾವು ಯಾವ ಕಡೆಗಾದ್ರೂ ಹೋಗ್ಬೋದು. ನಾವು 1 2 3 1 2 3 1 2 3 1 2 3 ಹಿಂಗೋದ್ರೆ ಒಂದೇ, ಅಥವಾ 1 2 3 1 2 3. ದ ರೂಟ್ ವರ್ಡ್ ಈಸ್ ಪ್ರೂವ್. ರೂಟ್ ವರ್ಡ್ ಈಸ್ ಪ್ರೂವ್. ಅಲ್ಲ ಸಿಂಗಲ್ ಮಾಡಿಸ್ತಾನೆ ANE. ದ ಟರ್ಮಿನಲ್ ಈಸ್ ರೀಪ್ಲೇಸ್ಡ್ ಬೈ 1 2 3 ಅಂತ ಕೊಡೋಣ. ಅವಾಗ ಏನಾಗುತ್ತೆ 2 ಆಲ್. ಪ್ರೋಪೇನ್ 2 ಆಲ್. ಎರಡನೇ ಪೊಸಿಷನ್ ಒಂದು ಮಿಥೈಲ್ ಗ್ರೂಪ್ ಇದೆ ತಾನೆ, ದಟ್ ಈಸ್ 2 methyl propane 2 ಆಲ್. 2 methyl propane 2 ಆಲ್. ಅರ್ಥ ಆಯ್ತಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಇವೇ ಅಲ್ದಿರ ಕೆಲವೊಂದು ಡೈಹೈಡ್ರಿಕ್ ಟ್ರೈಹೈಡ್ರಿಕ್ ಕೂಡ ನಾವು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಟ್ರಿವಿಯಲ್ ನೇಮ್ ಫಾರ್ ದಿಸ್? ಇಥೈಲಿನ್ ಗ್ಲೈಕಾಲ್ ಅಥವಾ ಸಿಂಪ್ಲಿ ಗ್ಲೈಕಾಲ್. ಇಥೈಲಿನ್ ಗ್ಲೈಕಾಲ್ ಈಸ್ ದ ಟ್ರಿವಿಯಲ್ ನೇಮ್. ವಾಟ್ ಇಸ್ IUPAC ನೇಮ್? ನೀವು ಯಾವ ಕಡೆ 1 2 1 2, ದಟ್ ಈಸ್ ರೂಟ್ ವರ್ಡ್ ಈಸ್ ಎಥನೋ, ದಟ್ ಈಸ್ ಈಥೇನ್. ಇಲ್ಲಿ ನ ರೀಪ್ಲೇಸ್ ಮಾಡಂಗಿಲ್ಲ. ಯಾಕೆ ಹೇಳಿ? ಇಟ್ ಇಸ್ ಅ ಡೈಹೈಡ್ರಿಕ್ ಆಲ್ಕೋಹಾಲ್. ಹೆಂಗೆ ಇಟ್ಕೋಬೇಕು? ಟರ್ಮಿನಲ್ ದಟ್ ಈಸ್ 2 ಇದೆ ತಾನೆ, ದಟ್ ಈಸ್ ಈಥೇನ್ 1,2 ಡೈಆಲ್. ಈಥೇನ್ 1,2 ಡೈಆಲ್. Or you take another example, that is CH2OH, CH2OH. What is the trivial name? Glycerol. Trivial name is glycerol. The common name is glycerol. That is why is the root word 1 2 3 1 2 3. That is pro. All are single ones. ANE propane. E ಹಂಗೆ ಇರಬೇಕು ತಾನೆ. That is 1 2 3 trial. 1 2 3 trial. ಅರ್ಥ ಆಗ್ತಿದೆಯಾ? ಇವೆಲ್ಲ IUPAC ನೇಮ್ಸ್. ಅರ್ಥ ಆಗಿದೆಯಾ? ಅಲ್ಲಿಗೆ ನೋಡಿ ಇಲ್ಲಿ 1 2 3 1 2 3 ಪ್ರೋ ರೂಟ್ ವರ್ಡ್ ಈಸ್ ಆಲ್ ಆರ್ ಸಿಂಗಲ್ ವರ್ಡ್ಸ್ ANE. ರೀಪ್ಲೇಸ್ ಮಾಡಂಗಿಲ್ಲ. ಯಾಕೆ ಹೇಳಿ? ಇಟ್ಸ್ ಎ ಟ್ರೈಹೈಡ್ರಿಕ್. ಡೈಹೈಡ್ರಿಕ್ ಟ್ರೈಹೈಡ್ರಿಕ್ ಪಾಲಿಹೈಡ್ರಿಕ್ ಆಗಿದ್ರೆ ರೀಪ್ಲೇಸ್ ಮಾಡಂಗಿಲ್ಲ. ದಟ್ ಈಸ್ ಪ್ರಿಫಿಕ್ಸಸ್ ನಾವೇನು ಟ್ರೈ ತಾನೆ 3 ಇದಾವೆ ತಾನೆ, ಅದು ಯಾವ ಪೊಸಿಷನ್ ಸಮೇತ 1 2 3 ಟ್ರೈಆಲ್. ಅರ್ಥ ಆಯ್ತಾ? ದಟ್ ಈಸ್ ಪ್ರೋಪೇನ್ 2 ಆಲ್, ಬ್ಯೂಟೇನ್ 1 ಆಲ್, ಬ್ಯೂಟೇನ್ 2 ಆಲ್, ಪ್ರೊಪನಾಲ್ ಅಥವಾ ನಾರ್ಮಲ್ ಪ್ರೊಪನಾಲ್. ಅರ್ಥ ಆಯ್ತಾ? ಎಥನಾಲ್, ಮೆಥನಾಲ್. ಅರ್ಥ ಆಯ್ತಾ? ದಟ್ ಈಸ್ 2 methyl propanol, 2 methyl propanol. ಅರ್ಥ ಆಯ್ತಾ? ಇದೇನಿದು 2 methyl propane 2 ಆಲ್, 2 methyl propane 2 ಆಲ್. ಅರ್ಥ ಆಯ್ತಾ? ಇವೆಲ್ಲ ಏನು IUPAC ನೇಮ್ಸ್. ರೂಲ್ಸ್ ಎಲ್ಲ ಗೊತ್ತಿರುತ್ತೆ. ಕೆಲವೊಂದು ಇನ್ನು ಡಿಫ್ರೆಂಟ್ ಎಕ್ಸಾಂಪಲ್ ಸೈಕ್ಲಿಕ್ ಆಲ್ಕೋಹಾಲ್ಸ್ ಕೂಡ ನೇಮ್ ಮಾಡೋಣ. ಸೈಕ್ಲಿಕ್ ಆಲ್ಕೋಹಾಲ್ಸ್ ನೇಮ್ ಮಾಡಬೇಕಾದ್ರೆ ದ ವರ್ಡ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಸ್ ಸೈಕ್ಲೋ ಅಂಡ್ ಆಲ್ಸೋ ದ OH ಗ್ರೂಪ್ ಅಟ್ಯಾಚ್ಡ್ ಕಾರ್ಬನೇಟ್ ನಮಗೆ ಲೀಸ್ಟ್ ನಂಬರ್ ಅಂದರೆ 1 ಅಂತ ಕೊಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕೆಲವೊಂದು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ IUPAC ಸಿಸ್ಟಮಲ್ಲಿ. ನೋಡಿ ಇನ್ನೊಂದು ಇದು ಅಂತ ಡಿಸ್ಕಸ್ ಮಾಡೋಣ. ಸೈಕ್ಲಿಕ್ ಬೇಡ. CH2OH, CH3 ಕಾಮನ್ ನೇಮ್ ಬಂದಿದ್ದಕ್ಕೆ ನಿಯೋಪೆಂಟೈಲ್ ಆಲ್ಕೋಹಾಲ್. ಏನೇಳಿ? ನಿಯೋಪೆಂಟೈಲ್ ಆಲ್ಕೋಹಾಲ್ ಕಾಮನ್ ನೇಮ್. What is IUPAC name? 1 2 3. That is 2 dimethyl propane. ಅರ್ಥ ಆಯ್ತಾ? The terminal is replaced by 1 ಆಲ್. 2 dimethyl propanol ಅಂತ ಕೂಡ ಕರೀಬಹುದು. ಇದು propane 1 ಆಲ್. These are IUPAC name of neopentyl alcohol. Neopentyl alcohol. ಅರ್ಥ ಆಯ್ತಾ? ಇಲ್ಲ ಡೈರೆಕ್ಟ್ ಆಗಿ OH ಇದ್ರೆ ಟೆಟ್ರಾಬ್ಯೂಟೈಲ್ ಆಲ್ಕೋಹಾಲ್. CH2OH ಇದ್ರೆ that is neopentyl alcohol. That's common names. These are IUPAC names. ಅರ್ಥ ಆಯ್ತಾ? You take cyclic alcohols. ಅರ್ಥ ಆಯ್ತಾ? ಸೈಕ್ಲೋಪೆಂಟನಾಲ್. ಅರ್ಥ ಆಯ್ತಾ?
ಸೈಕ್ಲೋಹೆಕ್ಸನಾಲ್ ಅರ್ಥ ಆಯ್ತಾ? ಇದು ಸೈಕ್ಲೋಪೆಂಟನಾಲ್ PE. cyclohexanol hexane terminal E is replaced by OL. ಅರ್ಥ ಆಯ್ತಾ? ಇಲ್ಲಿ ಒಂದು ಕೆಲಸ ಮಾಡೋಣ, ಇಲ್ಲಿ BR ಕೊಡೋಣ. ಇವೆಲ್ಲ ಇಷ್ಟು ನಂಬರ್ ಇದೆ ತಾನೆ, ದಟ್ ಇಸ್ 1 2 bromocyclohexanol 2 bromo ಅರ್ಥ ಆಯ್ತಾ? 2 bromocyclohexanol hexane terminal E is replaced by OL. ಅರ್ಥ ಆಗ್ತಿದೆಯಾ? Or you take another one is list number goes to this now, that is 1 2 3 4 5 pent. ಅರ್ಥ ಆಯ್ತಾ? 1 2 3 methyl cyclopentanol cyclopentane ಬರ್ಬಿಡು ಫಸ್ಟ್. The terminal E is replaced by pentanol 3 methyl cyclopentanol. ಅರ್ಥ ಆಯ್ತಾ? This is cyclobutanol. ಏನಿದು? cyclobutanol. This is Br, this is CH3. 2 bromo 3 methyl cyclobutanol. ಅರ್ಥ ಆಯ್ತಾ? ಈ ಥರ ನಾವು IUPAC ನೇಮ್ಸ್ ಕೊಡ್ತೀವಿ, ದಟ್ ಈಸ್ ಆಲ್ಕೋಹಾಲ್ಸ್ಗೆ IUPAC ನೇಮ್ಸ್ ಕೊಡ್ತೀವಿ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅಲ್ಲಿಗೆ ನಿಮಗೆ IUPAC ನೇಮ್ಸ್ ಅರ್ಥ ಆಗಿದೆ. ಆಗ ಇವು ಟೇಕ್ ಒಂದು ವೇಳೆ ಇಲ್ಲೇನಾದರೂ ನಾವು ಇನ್ನು ಡಬಲ್ ಬಾಂಡ್ ಇರ್ತಕ್ಕಂಥ ಇದು ಕೂಡ ಕೊಡೋಣ ಎಕ್ಸಾಂಪಲ್ಸ್. ಇಲ್ಲಿ ಒಂದು OH ಕೊಡೋಣ, ಇಲ್ಲೊಂದು ಡಬಲ್ ಬಾಂಡ್ ಕೊಡೋಣ. ಇದಕ್ಕೆ ನೀವು ಮಾಡಿ ನೋಡೋಣ. ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ಇದು ಸೈಕ್ಲೋಹೆಕ್ಸನಾಲ್ ಒಂಥರ ಇದು. ಲೀಸ್ಟ್ ನಂಬರ್ ಗೋಸ್ ಟು ದಿಸ್. ಎರಡನೇ ಪೊಸಿಷನ್ ಡಬಲ್ ಬಾಂಡ್ ಇದೆ ತಾನೆ, ದಟ್ ಈಸ್ ಹೆಕ್ಸೇನಲ್. ಇವಾಗ ಅರ್ಥ ಆಯ್ತಾ? ಹೆಕ್ಸ್ ಯಾವ ಪೊಸಿಷನ್ ಇದೆ? 2 ಎಕ್ಸಾಮೆಂಟ್. ಅರ್ಥ ಆಯ್ತಾ? 2 E ಅರ್ಥ ಆಯ್ತಾ? 1 ಆಲ್ ಸೈಕ್ಲೋಹೆಕ್ಸ್ 2 in 1 ಆಲ್. ಅರ್ಥ ಆಯ್ತಾ? ಈ ಥರ ನಾವು IUPAC ನೇಮ್ಸ್ ಕೊಡ್ತೀವಿ. ಅಲ್ಲಿಗೆ ನಾಮೆನ್ಕ್ಲೇಚರ್ ಕೂಡ ನಿಮ್ಗೆ ಅರ್ಥ ಆದಂಗೆ ಅನ್ಸುತ್ತೆ. ನಾಮೆನ್ಕ್ಲೇಚರ್ IUPAC ಸಿಸ್ಟಮ್ ಇಂಪಾರ್ಟೆಂಟ್. IUPAC ನೇಮ್ ಚೆನ್ನಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, the structure of alcohols. Structure of alcohols. ಇಲ್ಲಿ ಆಲ್ಕೋಹಾಲ್ಸ್, ಫಾರ್ ಎಕ್ಸಾಂಪಲ್ ಯು ಟೇಕ್ ಮೆಥನಾಲ್ ತಗೊಳ್ಳೋಣ. ಲೀಸ್ಟ್ ಆಲ್ಕೋಹಾಲ್. ಈ ಮೆಥನಾಲ್ ಅಲ್ಲಿ ಟೋಟಲಿ ಯಾವ ಆಲ್ಕೋಹಾಲ್ಸ್ ಎಲ್ಲ ಆಗಿರ್ಬೋದು, ಈ ಆಕ್ಸಿನೇಟಮ್ ಇದೆ ನೋಡಿ, ಇದು ಈ ಆಕ್ಸಿನೇಟಮು ಅರ್ಥ ಆಯ್ತಾ? ಅಂಡರ್ಗೋಯಿಂಗ್ sp3 ಹೈಬ್ರಿಡೈಸ್ಡ್. ಈ ಆಕ್ಸಿನೇಟಮ್ ಏನು ಹೈಬ್ರಿಡೇಷನ್? sp3 ಹೈಬ್ರಿಡೇಷನ್ ಆಗಿರುತ್ತೆ. ಅರ್ಥ ಆಯ್ತಾ? sp3 ಹೈಬ್ರಿಡೈಸ್ಡ್ ಆಕ್ಸಿಜನ್, OH ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಆಲ್ಕೋಹಾಲ್ಸ್ ಅಲ್ಲಿ sp3 ಹೈಬ್ರಿಡೈಸ್ಡ್. ಅರ್ಥ ಆಯ್ತಾ? ನೆಕ್ಸ್ಟ್, ಆಕ್ಚುಲಿ when compared to this hydrogen, when compared to this carbon, actually carbon ಹಿಂಗಿರುತ್ತೆ ಹೈಡ್ರೋಜನ್ ಇರುತ್ತೆ, ನಿಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ?
when compared to this carbon atom, when compared to this hydrogen atom, oxygen is more electronegative. What is the reason oxygen is more electronegative? Because only 2 electrons less to form an octet. Yadu oxygen. Hence, when compared to carbon atom and hydrogen atom, oxygen atom having more electronegative. Hence, if it's more electronegative, hence it's having the capacity to attract that partially shared pair of electrons, partially share that is share ಆಗಿರ್ತಕ್ಕಂಥದ್ದು partially attract ಆಗ್ತಕ್ಕಂಥ capacity ಇರುತ್ತೆ. Hence, an oxygen atom, it is a negative charge. On carbon atom, it is positive charge. Hence, alcohols are slightly positive, are polar in nature. ಅರ್ಥ ಆಯ್ತಾ? ಯಾವ ನೇಚರ್ ಹೊಂದಿರುತ್ತೆ? polar nature ಹೊಂದಿರುತ್ತೆ. Due to this more electronegativity of oxygen atom than carbon and hydrogen, it's having polar in nature. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ sp3 ಹೈಬ್ರಿಡೇಷನ್ ಆಗಿರುತ್ತೆ. 2 ಲೋನ್ ಪೇರ್ಸ್ ಇರುತ್ತೆ. ಆ ಲೋನ್ ಪೇರ್ ಇರ್ತಕ್ಕಂಥ ರೀಸನಿಂದ ಇಟ್ಸ್ ಹ್ಯಾವಿಂಗ್ ಎ ಪ್ಲೇನರ್ ಶೇಪ್. ಬಾಂಡ್ ಆಂಗಲ್ ಕೂಡ ದ ನಾರ್ಮಲ್ ಟೆಟ್ರಾಯಾಂಗಲ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೆಥನಾಲ್ ಸ್ಟ್ರಕ್ಚರ್ ತಗೊಂಡಾಗ ಇಟ್ಸ್ ಎ ಪ್ಲೇನರ್ ಇನ್ ಶೇಪ್ನು CM H O ಅರ್ಥ ಆಯ್ತಾ? H. ಇಲ್ಲಿ 2 ಲೋನ್ ಪೇರ್ಸ್ ಇರುತ್ತೆ ಆಕ್ಸಿಜನ್ ಆಟಮ್ ಮೇಲೆ. ಇದು ಬಾಂಡ್ ಆಂಗಲ್ ಒಂದು, ಅರ್ಥ ಆಯ್ತಾ? ದಟ್ ಈಸ್ ನಾರ್ಮಲ್ ಟೆಟ್ರಾಯಾಂಗಲ್ ಎಷ್ಟು 109 ಡಿಗ್ರಿ 28 ಮಿನಿಟ್ಸ್ ತಾನೆ. 109 ಡಿಗ್ರಿ 28 ಮಿನಿಟ್ಸ್. ಇದರಲ್ಲಿ 108 ಎಷ್ಟು ಹೇಳಿ? ದಟ್ ಈಸ್ 108 9 ಮಿನಿಟ್ಸ್ ಇರುತ್ತೆ. 108 ಡಿಗ್ರಿ 9 ಮಿನಿಟ್ಸ್, ಸ್ಲೈಟ್ಲಿ ಲೆಸ್. ಇದು 109 ಡಿಗ್ರಿ 28 ಮಿನಿಟ್ಸ್ ಈಸ್ ದಟ್ ಈಸ್ ನಾರ್ಮಲ್ ಟೆಟ್ರಾಯಾಂಗಲ್. ಇವಾಗ 108 ಡಿಗ್ರಿ 9 ಮಿನಿಟ್ಸ್ ಇಷ್ಟು ಬಾಂಡ್ ಆಂಗಲ್ ಇರುತ್ತೆ. ಅರ್ಥ ಆಯ್ತಾ? ಇದು ಬಾಂಡ್ ಲೆಂತ್ ಅಷ್ಟೇ. ಇದು ಹೈಡ್ರೋಜನ್ ತುಂಬ ಸೈಜಲ್ಲಿ ಚಿಕ್ಕತ್ತಾನೆ, ಆದ್ದರಿಂದ ಇದು 96 ಪಿಕೋಮೀಟರ್ಸ್ ಹೊಂದಿರುತ್ತೆ. ಇದು 142 ಪಿಕೋಮೀಟರ್ಸ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಯಾವ ಶೇಪ್ ಹೊಂದಿರುತ್ತೆ ಟೋಟಲ್ ಆಲ್ಕೋಹಾಲ್ಸ್? ಪ್ಲೇನಾರ್ ಇನ್ ಶೇಪ್. ಅರ್ಥ ಆಯ್ತಾ? ಪೋಲಾರ್ ನೇಚರ್ ಇರುತ್ತೆ. ಯಾಕೆ ಪೋಲಾರ್ ನೇಚರ್ ಅಂತ ಗೊತ್ತಾಯ್ತಾನೆ? ಬಿಕಾಸ್ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೇಟಿವ್ ದ್ಯಾನ್ ಕಾರ್ಬನ್ ಅಂಡ್ ಹೈಡ್ರೋಜನ್, ಹೆನ್ಸ್ ಇಟ್ಸ್ ಹ್ಯಾವಿಂಗ್ ಪೋಲಾರ್ ಇನ್ ನೇಚರ್. ಅದಕ್ಕೆ ಟೋಟಲಿ ಅರ್ಥ ಆಯ್ತಾ? ಶೇಪ್ ಏನೆಂದಿರೋದು? ಪ್ಲೇನಾರ್ ಇನ್ ಶೇಪ್ and also highly reactivity due to polar in nature. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಲಿಗೆ ಸ್ಟ್ರಕ್ಚರ್ ಆಫ್ ಆಲ್ಕೋಹಾಲ್ಸ್ ಗೊತ್ತಾಯಿತು. ನೆಕ್ಸ್ಟ್ there may be a chance ನಿಮಗೆ ವೆರಿ ಇಂಪಾರ್ಟೆಂಟ್ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್. ಈ ಪ್ರಿಪರೇಷನ್ಸ್ ಮೇಲೆ ಕ್ವಶನ್ ಮಿಸ್ ಆಗಿದೆ ಅಂತ ತಿಳ್ಕೊಳ್ಳೆ. ಅರ್ಥ ಆಯ್ತಾ? ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಇನ್ನೊಂದೇನಪ್ಪ ಅಂದರೆ ಒಂದು ಫಿಕ್ಸ್ಡ್ ಆಲ್ಕೋಹಾಲ್ಸಲ್ಲಿ ಕೇಳಲೇಬೇಕು ಅಂತ ಎಥನಾಲ್ ಟು ಈಥಿನ್ ಮೆಕ್ಯಾನಿಸಮ್ ಕೇಳ್ತಾನೆ. ಅದರ ಜೊತೆಗೆ ಪ್ರಿಪರೇಷನ್ಸ್ ಮೇಲೆ ಕೂಡ ಕ್ವಶನ್ಸ್ ಕೇಳ್ಬೋದು. 1 ಮಾರ್ಕ್ ಕ್ವಶನ್ಸ್ ಕೇಳ್ಬೋದು ಅಥವಾ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಪ್ರಿಪರೇಷನ್ಸ್ ಒಂದು 3 ಮೆಥಡ್ಸ್ ಡಿಸ್ಕಸ್ ಮಾಡಿದ್ದಾನೆ. ಅರ್ಥ ಆಯ್ತಾ? 3 ಮೆಥಡ್ಸ್ ಪರ್ಫೆಕ್ಟ್ ಆಗ್ಬೋದು ನೀವು. 4 ಮೆಥಡ್ಸ್ ಸಾರಿ 4 ಮೆಥಡ್ ಡಿಸ್ಕಸ್ ಮಾಡಿ 4 ಮೆಥಡ್ಸು ಪ್ರಿಪೇರ್ ಆಗ್ಬೇಕು. ಅರ್ಥ ಆಯ್ತಾ? 4 ಮೆಥಡ್ಸ್ ಮೇಲೆ ಕೇಳಿದ್ರೆ ಕೇಳ್ಬೋದು. ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕ್ವಶನ್ ಇದ್ದೇ ಇರುತ್ತೆ. ಮೆಕ್ಯಾನಿಸಮ್, ದಟ್ ಈಸ್ ಮೆಕ್ಯಾನಿಸಮ್ ಆಫ್ ಎಥನಾಲ್ ಟು ಈಥೀನ್. ಎಥನಾಲ್ನ ಈಥೀನ ಕನ್ವರ್ಟ್ ಮಾಡೋದು ಹೆಂಗೆ ಅಂತ ಮೆಕ್ಯಾನಿಸಮ್ ಡೆಫಿನೆಟ್ ಕ್ವಶನ್. ಇದುವರೆಗೂ ಎಷ್ಟು ಎಕ್ಸಾಮ್ಸ್ ಆಗಿದೆಯೋ ಅಷ್ಟು ಎಕ್ಸಾಮ್ಸಲ್ಲೂ ಫಿಕ್ಸ್ಡ್ ಕ್ವಶನ್ 3 ಮಾರ್ಕ್ಸಲ್ಲಿ. ಇದುವರೆಗೂ ಬಿಟ್ಟೋಗೇ ಇಲ್ಲ ಒಂದು ಎಕ್ಸಾಮಲ್ಲಿ ಕೂಡ. ಅಷ್ಟು ಇಂಪಾರ್ಟೆಂಟ್ ಎಥನಾಲ್ ಟು ಈಥೀನ್ ಮೆಕ್ಯಾನಿಸಮ್ ಕೆಮಿಕಲ್ ಪ್ರಾಪರ್ಟೀಸ್ ಬರುತ್ತೆ. ಅದನ್ನು ಡಿಸ್ಕಸ್ ಮಾಡೋಣ. ಫಸ್ಟು ನಾವು ಪ್ರಿಪರೇಷನ್ಸ್ ಡಿಸ್ಕಸ್ ಮಾಡೋಣ. ದಟ್ ಈಸ್ ಪ್ರಿಪರೇಷನ್ಸಲ್ಲಿ ದಟ್ ಈಸ್ ಫಸ್ಟ್ ಒನ್ ಫ್ರಮ್ ಆಲ್ಕೀನ್ಸ್. ದಟ್ ಈಸ್ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್. ಅದರಲ್ಲಿ ಫಸ್ಟ್ ಒನ್ ಫ್ರಮ್ ಆಲ್ಕೀನ್ಸ್. ಅರ್ಥಾಯ್ತಾ? ಈ ಆಲ್ಕೀನ್ಸ್ ಹೆಂಗೆ ಪ್ರಿಪೇರ್ ಮಾಡ್ತಕ್ಕಂಥದ್ದು ಅಂತ ನಿಮಗೆ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ದಟ್ ಈಸ್ ಇಲ್ಲಿ ನಿಮಗೆ ಆಲ್ಕೀನ್ಸ್ 2 ಮೆಥಡ್ಸ್ ಡಿಸ್ಕಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು 4 ಮೆಥಡ್ಸ್ ಅಂತ ಹೇಳಿದ್ದು. ಅರ್ಥ ಆಯ್ತಾ?
ಆಲ್ಕೀನ್ಸ್ಗೆ ಎರಡು ಮೆಥಡ್ಸ್ ಇದೆ. ಆ ಎರಡು ಮೆಥಡ್ಸ್ ಯಾವಪ್ಪ ಅಂದರೆ, ನಂಬರ್ 1 is by acidic catalyzed hydration of alkenes, that is A, by acid catalyzed hydration, by acidic catalyzed hydration ಇಂದ ಒಂದು ಮೆಥಡ್. ಸೆಕೆಂಡ್ ಮೆಥಡ್ ಬಂದು ಹೈಡ್ರೋಬೋರೇಷನ್ ಫಾಲೋಡ್ ಬೈ ಆಕ್ಸಿಡೇಷನ್. ಆಲ್ಕೀನ್ಸ್ನ ಎರಡು ಮೆಥಡ್ಸ್ ಡಿಸ್ಕಸ್ ಮಾಡಿದ್ದೇನೆ. ಅರ್ಥ ಆಯ್ತಾ ನಿಮಗೆ? ಎರಡು ಮೆಥಡ್ಸ್ ಇಂಪಾರ್ಟೆಂಟ್. ಜಾಸ್ತಿ ರಿಪೀಟ್ ಆಗಿರ್ತಕ್ಕಂಥದ್ದು ಹೈಡ್ರೋಬೋರೇಷನ್ ಫಾಲೋಡ್ ಬೈ ಆಕ್ಸಿಡೇಷನ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಅದು ಜಾಸ್ತಿ ಕೇಳಿದ್ದಾನೆ, 1 ಮಾರ್ಕಲ್ಲೂ ಅದು ಕೇಳಿದ್ದಾನೆ. ಅರ್ಥ ಆಯ್ತಾ? ದಟ್ ಈಸ್ ದರ್ ಮೇ ಬಿ ಜಸ್ಟ್ 2 ಮಾರ್ಕ್ಸಲ್ಲಿ ಕೇಳಿದ್ರು, ಅದನ್ನು ಕೇಳಿದ್ದಾನೆ. ಅರ್ಥ ಆಯ್ತಾ? ಏನು ಬೈ ಆಸಿಡಿಕ್ catalyzed hydration of alkenes. ಅರ್ಥ ಆಯ್ತಾ? ವೆರಿ ಸಿಂಪಲ್. ವೆನ್ ಆಲ್ಕೀನ್ಸ್ ಅರ್ಥ ಆಯ್ತಾ undergo react with water in presence of an acid. ಅರ್ಥ ಆಯ್ತಾ? ಆಲ್ಕೀನ್ಸ್ನ ವಾಟರ್ ಜೊತೆ ರಿಯಾಕ್ಟ್ ಮಾಡೋಣ ಇನ್ ಪ್ರೆಸೆನ್ಸ್ ಆಫ್ ಅನ್ ಆಸಿಡ್. In presence of an acid. Acid gives proton. Acid gives proton. It undergo protonation of water takes place first step. Finally to form alcohol. ಹಿಂಗೆ ವೆರಿ ಸಿಂಪಲ್. ನಾವು ಒಂದು ಜನರಲ್ ರಿಯಾಕ್ಷನ್ ಡಿಸ್ಕಸ್ ಮಾಡೋಣ, ಅದಾದಮೇಲೆ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ಆಲ್ಕೀನ್ಸ್ ಅಲ್ಲಿ ಕೂಡ ಸಿಮೆಟ್ರಿಕಲ್ ಇದ್ದಾವೆ, ಅನ್ಸಿಮೆಟ್ರಿಕಲ್ ಇದ್ದಾವೆ. ಏನು ಸಿಮೆಟ್ರಿಕಲ್ ಅಂದರೆ ಡಬ್ಲ್ಯೂ ಬಾಂಡ್ ಕಾರ್ಬನ್ ಆ ಕಡೆ ಈ ಕಡೆ ಸೇಮ್ ಗ್ರೂಪ್ಸ್ ಇದ್ದರೆ ಸಿಮೆಟ್ರಿಕಲ್. ಅನ್ಸಿಮೆಟ್ರಿಕಲ್ ಅಂದರೆ ಡಬ್ಲ್ಯೂ ಬಾಂಡ್ ಕಾರ್ಬನ್ ಆ ಕಡೆ ಈ ಕಡೆ ಡಿಫ್ರೆಂಟ್ ಗ್ರೂಪ್ಸ್ ಇದ್ದರೆ ಅನ್ಸಿಮೆಟ್ರಿಕಲ್. ಅನ್ಸಿಮೆಟ್ರಿಕಲ್ ಆಲ್ಕೀನ್ಸ್ಗೆ ಏನಾದರೂ ನಾವು ಈ ರಿಯಾಕ್ಷನ್ ಮಾಡಿದ್ರೆ ಇಟ್ ಅಂಡರ್ಗೋ ಮಾರ್ಕೋನಿಕ್ ಆಫ್ ಫ್ಲೂಯಿಡ್. ಇಟ್ ಅಂಡರ್ಗೋ ಮಾರ್ಕೋನಿಕ್ ಆಫ್ ಫ್ಲೂಯಿಡ್. ನೀವು ಮಾರ್ಕೋನಿಕ್ ಆಫ್ ಫ್ಲೂಯಿಡ್ ಏನು ಮಾರ್ಕೋನಿಕ್ ಆಫ್ ಫ್ಲೂಯಿಡ್? When unsymmetrical reagent adds an unsymmetrical alkene, the negative part of the adding molecule, unsymmetrical reagent ಇರತಕ್ಕಂಥ ಒಂದು ನೆಗೆಟಿವ್ ಪಾರ್ಟ್ ಅರ್ಥ ಆಯ್ತಾ, ಅಟ್ಯಾಚ್ ಟು ದ ಡಬ್ಲ್ಯೂ ಬಾಂಡ್ ಕಾರ್ಬನ್ ಆಟಮ್ಸ್ ಕಂಟೈನಿಂಗ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್. ಅರ್ಥ ಆಯ್ತಾ? ಅನ್ಸಿಮೆಟ್ರಿಕಲ್ ಆಲ್ಕೀನ್ ಅಲ್ಲಿ ಡಬಲ್ ಬಾಂಡ್ ಕಾರ್ಬನ್ ಆಟಮ್ ಅಲ್ಲಿ ಯಾವ ಕಾರ್ಬನ್ಗೆ ಕಡಿಮೆ ಹೈಡ್ರೋಜನ್ ಆಟಮ್ಸ್ ಇದೆಯೋ ಅದಕ್ಕೆ ನೆಗೆಟಿವ್ ಪಾರ್ಟ್ ಅಟ್ಯಾಚ್ ಆಗುತ್ತೆ. ನಾವು ಆಡ್ ಮಾಡ್ತಕ್ಕಂಥ ಒಂದು ಅನ್ಸಿಮೆಟ್ರಿಕಲ್ ರಿಯೇಜೆಂಟ್ ಇರತಕ್ಕಂಥ ನೆಗೆಟಿವ್ ಪಾರ್ಟ್. ದಿಸ್ ಇಸ್ ದ ಮಾರ್ಕೋನಿಕ್ ಆಬ್ಸಲ್ಯೂಟ್. ಅರ್ಥ ಆಯ್ತಾ? ಇಲ್ಲಿ ಈ ಮಾರ್ಕೋನಿಕ್ ಆಬ್ಸಲ್ಯೂಟ್ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ನಾವು ಒಂದು ಜನರಲ್ ರಿಯಾಕ್ಷನ್ ಡಿಸ್ಕಸ್ ಮಾಡೋಣ. ದಟ್ ಈಸ್ RCH ಡಬಲ್ ಬಾಂಡ್ CH2 ಆಲ್ಕೀನ್ ತಾನೇ ಇದು ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್. ಅರ್ಥ ಆಯ್ತಾ? ದಟ್ ಈಸ್ ಆಸಿಡಿಕ್ ಕ್ಯಾಟಲೈಸ್ ಇರ್ತಾನೆ ವಾಟರ್ ಜೊತೆಗೆ ಆಸಿಡ್ ಇನ್ ಪ್ಲೇಸ್ ಆಫ್ ಕಾನ್ಸಂಟ್ರೇಟ್ H2SO ಬರ್ತದೆ. ಅರ್ಥ ಆಯ್ತಾ? ಕಾನ್ಸಂಟ್ರೇಟ್ H2SO4 ಇಲ್ಲಿ H+ ಅಂತ ಅಥವಾ ಕಾನ್ಸಂಟ್ರೇಟ್ H2SO ಎಲ್ಲ ಒಂದೇ. ಕಾನ್ಸಂಟ್ರೇಟ್ H2SO4 ಅಥವಾ H+ ಅಂತ ಒಂದು. ಅರ್ಥ ಆಯ್ತಾ? ಟು ಫಾರ್ಮ್ an alcohol, to form an alcohol, that is RCHOH CH2. ಅರ್ಥ ಆಯ್ತಾ? ಆಲ್ಕೋಹಾಲ್ ಫಾರ್ಮ್ ಆಯ್ತಾ? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇವಾಗ ಸಿಮೆಟ್ರಿಕಲ್ ಆಲ್ಕೀನ್ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಎಕ್ಸಾಂಪಲ್ ತಗೊಳ್ಳೋಣ, ಸಿಮೆಟ್ರಿಕಲ್ ಆಲ್ಕೀನ್ ತಗೊಳ್ಳೋಣ. ಎಕ್ಸಾಂಪಲ್ CH2 ಡಬಲ್ ಬಾಂಡ್ CH. ಏನಿದು ಈಥೀನ್ ತಾನೆ? ಈಥೀನ್. ಅರ್ಥ ಆಯ್ತಾ? ವೆನ್ ಈಥೀನ್ reacts with water in presence of concentrated H2SO4, concentrated H2SO4 to form ethanol, to form ethanol. To form ethyl alcohol, that is ethanol. ಅರ್ಥ ಆಯ್ತಾ? ಇದು ಸಿಮೆಟ್ರಿಕಲ್ ಆಲ್ಕೀನ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಈ ಇದರಲ್ಲಿ ಇರ್ತಕ್ಕಂಥ OH ಇದಕ್ಕೆ ಅಟ್ಯಾಚ್ ಇದ್ರೆ ಒಂದು, ಇದಕ್ಕೆ ಅಟ್ಯಾಚ್ ಇದ್ರೆ ಒಂದು, ಯಾಕಂದ್ರೆ ಸಿಮೆಟ್ರಿಕಲ್ ಆಲ್ಕೀನ್. ಅದೇ ಅನ್ಸಿಮೆಟ್ರಿಕಲ್ ಆಲ್ಕೀನ್ ಆದರೆ ಇಟ್ ಫಾಲೋಸ್ ಮಾರ್ಕೋನಿಕ್ ಆಫ್ಸ್ ರೂಲ್. ಇಟ್ ಫಾಲೋಸ್ ಮಾರ್ಕೋನಿಕ್ ಆಫ್ಸ್ ರೂಲ್. ಅರ್ಥ ಆಗಿದೆಯಾ? ಇವಾಗ ಇಲ್ಲಿ ಕೆಟಲಿಸ್ಟ್ ಯಾವುದು? ಆಸಿಡ್. ಆಸಿಡ್ ಅದಕ್ಕೋಸ್ಕರ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಅಂತ. ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಆಫ್ ಆಲ್ಕೀನ್. ಆಸಿಡ್ ನೋಡಿ, when alkene reacts with water in presence of concentrated H2SO4 to form alcohol. ಎಕ್ಸ್ಪ್ಲನೇಷನ್ ಬರೆದ್ಬಿಟ್ಟು ರಿಯಾಕ್ಷನ್ ಬರೀಬೋದು. ನೀವು ಎಕ್ಸ್ಪ್ಲನೇಷನ್ ಬರೆದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಬೇಗ ನೋಟ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಎಕ್ಸಾಂಪಲ್
when ethene reacts with water in presence of constant H2SO4 to form ethanol. ಅರ್ಥ ಆಯ್ತಾ? If it is unsymmetrical alkene, it follows accordance with Markovnik's rule. Think about one example. You take propene, CH3CH, double bond CH2. What is this? Propene. Propene is unsymmetrical alkene. ಇವಾಗ ನಾವು unsymmetrical reagent ನ ಆಡ್ ಮಾಡೋಣ. H2O in presence of an acid, constant H2SO4. ಅರ್ಥ ಆಯ್ತಾ? This addition of water to alkene in presence of an acid, the addition of water to alkene in presence of acid accordance with Markovnik's rule. ಅಂದರೆ ಈ ಅನ್ಸಿಮೆಟ್ರಿಕಲ್ ರಿಯೇಜೆಂಟ್ ಇರತಕ್ಕಂಥ ನೆಗೆಟಿವ್ ಪಾರ್ಟ್ ಯಾವುದು? ವಾಟರ್ ಅಲ್ಲಿ OH minus air attached to the doubly bonded carbons containing least number of hydrogen atoms, that is CH3 CHOH. CH3 is the major product. ಅರ್ಥ ಆಯ್ತಾ? CH3 CH2 OH is the minor product. Normal propanol is the minor product. After isopropyl alcohol is the major product. ಅರ್ಥ ಆಯ್ತಾ? ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳ್ಬೋದು. ಅವನಿಗೆ ರಿಯಾಕ್ಷನ್ ಕೊಟ್ಬಿಟ್ಟು ಇದು ಕೊಟ್ಟಿರ್ತಾನೆ ಮೇಜರ್ ಪ್ರಾಡಕ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತು? ಕೇಳಿದ್ದಾನೆ CET ಇಂಥ ಕ್ವಶನ್ಸ್. ದಟ್ ಈಸ್ ಮೇಜರ್ ಪ್ರಾಡಕ್ಟ್ ಬಂದು ಐಸೋಪ್ರೋಪೈಲ್ ಆಲ್ಕೋಹಾಲ್, ಬಿಕಾಸ್ ದಿಸ್ reaction takes place accordance with Markovnik's rule. That is, in Markovnik's rule, when unsymmetrical reagent adds an unsymmetrical alkene, the negative part of the reagent, ಅಥವಾ adding molecule, attached to the doubly bonded carbon atoms containing least number of hydrogen atoms. ಕಡಿಮೆ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇರ್ತಕ್ಕಂಥ ಇದಕ್ಕೆ ಈ OH ಗ್ರೂಪ್ ನೆಗೆಟಿವ್ ಪಾರ್ಟ್ ಬಂದು ಅಟ್ಯಾಚ್ ಆಗುತ್ತೆ. ಇದ್ರ ಪ್ರಕಾರ ಟೇಕ್ಸ್ ಪ್ಲೇಸ್ ಆಗುತ್ತೆ ರಿಯಾಕ್ಷನ್. ಇದು ಅಲ್ಲಿಗೆ ಆಸಿಡಿಕ್ ಕೆಟಲೈಸ್ಡ್ ಹೈಡ್ರೇಷನ್, ದಟ್ ಈಸ್ ನಾವು ಆಲ್ಕೀನ್ ತಗೊಂಡು ಅದರಲ್ಲಿ ಸಿಮೆಟ್ರಿಕಲ್ ಆಲ್ಕೀನ್ ಎಕ್ಸಾಂಪಲ್ ತೊಗೊಂಡಿದ್ವಿ, ಅನ್ಸಿಮೆಟ್ರಿಕಲ್ ಆಲ್ಕೀನ್ ಎಕ್ಸಾಂಪಲ್ ತೊಗೊಂಡಿದ್ವಿ. ಈ ಅನ್ಸಿಮೆಟ್ರಿಕಲ್ ಆಲ್ಕೀನ್ ನಾವು ಎಕ್ಸಾಂಪಲ್ ತೊಗೊಂಡಿರ್ತಕ್ಕಂಥದ್ದು ಅಕಾರ್ಡೆನ್ಸ್ ವಿತ್ Markovnik's rule. ಅರ್ಥ ಆಯ್ತಾ? ಏನಿಡ ಅರ್ಥ ಆಯ್ತಾ? ಇದು 2-propanol ಅಥವಾ propane 2-ol, ಅದು propane 1-ol, ಅಕಾರ್ಡೆನ್ಸ್ Markovnik. ದಿಸ್ ಇಸ್ ಅ ಮೇಜರ್ ಪ್ರಾಡಕ್ಟ್. ಅರ್ಥ ಆಗಿದೆ ಅನ್ಸುತ್ತೆ? ಆಸಿಡಿಕ್ ಕೆಟಲೈಸ್ಡ್ ಹೈಡ್ರೇಷನ್ ಅಂದ ತಕ್ಷಣ ಆಸಿಡಿಕ್ ಕೆಟಲೈಸ್ಡ್ ಹೈಡ್ರೇಷನ್ ಯಾವುದರಿಂದ ಫ್ರಮ್ ಆಲ್ಕೀನ್ಸ್ಗೆ ನಾವು ತೊಗೊಂಡಾಗ ಅರ್ಥ ಆಯ್ತಾ? ಸಿಮೆಟ್ರಿಕಲ್ ಆಲ್ಕೀನು ಹೆಂಗಾದ್ರೂ ಆಗ್ಬೋದು, ಅನ್ಸಿಮೆಟ್ರಿಕಲ್ ಆಲ್ಕೀನ್ ಅಕಾರ್ಡೆನ್ಸ್ ವಿತ್ Markovnik's rule ಅಂತ ಮೈಂಡಲ್ಲಿ ಅಷ್ಟೇ. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನಿಮಗೆ ಮೆಕ್ಯಾನಿಸಮ್ ಕೂಡ ಡಿಸ್ಕಸ್ ಮಾಡಿದ್ದಾನೆ. ಅರ್ಥ ಆಯ್ತಾ? ವಾಟ್ ಇಸ್ ದ ಮೆಕ್ಯಾನಿಸಮ್ ಆಫ್ ಹೈಡ್ರೇಷನ್ ಆಫ್ ಆಲ್ಕೀನ್? ಅರ್ಥ ಆಯ್ತಾ? ಆಸಿಡಿಕ್ ಕೆಟಲೈಸ್ಡ್ ಹೈಡ್ರೇಷನ್ ಆಫ್ ಆಲ್ಕೀನ್ ಮೆಕ್ಯಾನಿಸಮ್. ಅರ್ಥ ಆಯ್ತಾ? ಮೆಕ್ಯಾನಿಸಮ್ ಆಫ್ ಆಸಿಡಿಕ್ ಕೆಟಲೈಸ್ಡ್ ಹೈಡ್ರೇಷನ್ ಆಫ್ ಆಲ್ಕೀನ್ ಮೆಕ್ಯಾನಿಸಮ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ವಾಟ್ ಇಸ್ ಮೆಕ್ಯಾನಿಸಮ್? ದ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಮೆಕ್ಯಾನಿಸಮ್ ಆಫ್ acidic catalyzed hydration of alkene. ಅರ್ಥ ಆಯ್ತಾ? The mechanism involves mainly three steps. Number one is that is protonation of alkene to form a carbocation. ಅರ್ಥ ಆಯ್ತಾ? ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ ಯಾವಾಗ? ಪ್ರೋಟೋನೇಷನ್ ಆಗಿ ಆಲ್ಕೀನು. ಅರ್ಥ ಆಯ್ತಾ? ಪ್ರೋಟೋನೇಷನ್ ಆಫ್ ಆಲ್ಕೀನ್ takes place to form a carbocation. This is the first step. Step number one. Protonation of alkene takes place to form
protonation of alkene takes place to form carbocation. This is the first step. How it takes place? ಇವಾಗ ರಿಯಾಕ್ಷನ್ ಮೈಂಡಲ್ಲಿ ಇದೆ ತಾನೆ, ನಾವು ಆಲ್ಕಿನ್ಗೆ ವಾಟರ್ ಅಡಿಷನ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ತಾನೆ. ಫಸ್ಟ್ ಏನಾಗುತ್ತಪ್ಪ ಅಂದರೆ ಆ ವಾಟರ್ ಮೇಲೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರ್ತದೆ, ಇದು ಪ್ರೋಟೋನೇಷನ್ ಆಗಿ ಪ್ರೋಟೋನೇಟೆಡ್ ವಾಟರ್ ಫಾರ್ಮ್ ಆಗುತ್ತೆ. ಪ್ರೋಟೋನೇಟೆಡ್ ವಾಟರ್ ಫಾರ್ಮ್ ಆಗುತ್ತೆ. ಈ ಪ್ರೋಟೋನೇಟೆಡ್ ವಾಟರ್ ಅಂದರೆ ವಾಟ್ ಈಸ್ ದಿಸ್? ದಟ್ ಈಸ್ ಪ್ರೋಟೋನೇಟೆಡ್ ಆಫ್ ವಾಟರ್ ಅಂತ ಕೂಡ ಕರಿತೀವಿ, ಅಥವಾ ದಟ್ ಈಸ್ ಪ್ರೋಟೋನೇಟೆಡ್ ವಾಟರ್ ಅಂತ ಕೂಡ ಕರಿತೀವಿ, ಅಥವಾ ಇನ್ನೊಂದು ಹೆಸರಲ್ಲಿ ದಟ್ ಈಸ್ ಹೈಡ್ರೋನಿಯಂ. ಅರ್ಥ ಆಯ್ತಾ? ಅಯನ್ ಅಂತ ಕೂಡ ಕರಿತೀವಿ, ಯಾಕಂದರೆ ನಾವು ವಾಟರ್ ಹೈಡ್ರೇಷನ್ ಅರ್ಥ ಆಯ್ತು, ಅದಕ್ಕೆ H+ ಹೆಸರಿದೆ ತಾನೆ. ಇವಾಗ ಆಲ್ಕಿನ್ ಸ್ಟೆಪ್ 1ನಲ್ಲಿ ಆಲ್ಕಿನ್ ನಾವು ದಟ್ ಈಸ್ C∪C ಅಂತ ಹೇಳೋಣ. ಇಲ್ಲಿ CH3 ಇದ್ದು, ಇಲ್ಲಿ ಹೆಚ್ಚಿದ್ದು, ಇಲ್ಲಿ ಹೆಚ್ಚಿದ್ರೆ ಪ್ರೋಟೀನ್ ಆಗುತ್ತೆ, ಇಲ್ಲಿ ಹೆಚ್ಚಿದ್ರೆ ಈಥೀನ್ ಆಗುತ್ತೆ, ಇಲ್ಲಿ CH3 ಇಲ್ಲಿ ಹೆಚ್ಚು, ಇಲ್ಲಿ CH3 ಇಲ್ಲಿ ಹೆಚ್ಚಿದ್ರೆ ಬ್ಯೂಟೀನ್ ಆಗುತ್ತೆ, ಬ್ಯೂಟಿ2ಈನ್ ಆಗುತ್ತೆ. ಹೆಂಗಾದ್ರು ಜನರಲ್ ಆಗಿ ಆಲ್ಕೀನ್. ಅರ್ಥ ಆಯ್ತಾ? ಇವಾಗ ಇದರಿಂದ ದಟ್ ಈಸ್ ಅ ಪ್ರೋಟಾನ್ ಅಂದರೆ H3O+. ಇದು ಅರ್ಥ ಆಯ್ತಾ? ಅಂಡರ್ಗೋ ಪ್ರೋಟಾನ್, ಇದರಿಂದ ಪ್ರೋಟಾನ್ ಟ್ರಾನ್ಸ್ಫರ್ ಆಗುತ್ತದೆ ಟು ಗಿವ್ C ಡಬಲ್ ಬಾಂಡ್. ಅರ್ಥ ಆಯ್ತಾ? H carbocation plus water. This is a carbocation. ನೋಡಿ ಇಲ್ಲಿ ಇದರಲ್ಲಿರ್ತಕ್ಕಂಥ ಪ್ರೋಟಾನು ಇಲ್ಲಿ ಬಿಡ್ಸ್ ಬರ್ಕೊಳ್ಳಿ, ಇದು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಹಿಂಗೆ ಬರ್ಕೊಂಡ್ರು ಒಂದು, ಹಂಗೆ ಬರೆದ್ರು ಒಂದು, ಇಲ್ಲ ಹಿಂಗೆ ಬರೆದ್ರು ಒಂದು. ಅರ್ಥ ಆಯ್ತಾ? ಯಾವಾಗ ಈ ಪ್ರೋಟಾನ್ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ಆಟೋಮೆಟಿಕಲಿ ಎಲೆಕ್ಟ್ರಾನ್ಸ್ ಇಲ್ಲಿ ಟ್ರಾನ್ಸ್ಫರ್ ಆಗಿ ವಾಟರ್ ಫಾರ್ಮ್ ಆಗಿ ಈ ಪ್ರೋಟಾನ್ ಇಲ್ಲಿ ಟ್ರಾನ್ಸ್ಫರ್ ಆಗಬೇಕಾದ್ರೆ ಈ ಎಲೆಕ್ಟ್ರಾನ್ಸ್ ಉಪಯೋಗಿಸ್ಕೊಳ್ಳೋದು. ಈ ಡಬ್ಲ್ಯೂ ಬೌಂಡೆಡ್ ಎಲೆಕ್ಟ್ರಾನ್ಸ್ ಉಪಯೋಗಿಸ್ಕೊಂಡು H+ ಇಲ್ಲಿ ಬಂದು ಅಟ್ಯಾಚ್ ಆದರೆ ಹೀಗೆ. ಅರ್ಥ ಆಯ್ತಾ? ಇವಾಗ ಇದೇನಾಗುತ್ತೆ, ವೇಲೆನ್ಸ್ ಕಡಿಮೆ ಆಗ್ತಾನೆ, ಆದ್ದರಿಂದ ಪಾಸಿಟಿವ್ ಚಾರ್ಜ್. ಹೆನ್ಸ್ ಇಟ್ ಈಸ್ ಕಾರ್ಬೋಕ್ಯಾಟಯನ್. ಇದರಲ್ಲಿ ಕಾರ್ಬೋಕ್ಯಾಟಯನ್. ಇಲ್ಲೂ ಇಲ್ಲೂ ಹೆಚ್ಚಿದ್ರೆ ಹೆಚ್ಚು ದಟ್ ಈಸ್ ಈಥೈಲ್ ಕಾರ್ಬೋಕ್ಯಾಟಯನ್. ಇಲ್ಲಿ CH3 ಇಲ್ಲಿ ಹೆಚ್ಚು ಹೆಚ್ಚಿದ್ರೆ ಪ್ರೋಪೈಲ್ ಕಾರ್ಬೋಕ್ಯಾಟಯನ್. ದಿಸ್ ಇಸ್ ಫಸ್ಟ್ ಸ್ಟೆಪ್. Protonation of alkene takes place to form a carbocation. ಅರ್ಥ ಆಯ್ತಾ? ಸ್ಟೆಪ್ ನಂಬರ್ 2. ಇವಾಗ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ಯಾವ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ? ವಾಟರ್. ಇಲ್ಲಿ ವಾಟರ್ ಆಕ್ಟ್ಸ್ ಆಸ್ ನ್ಯೂಕ್ಲಿಯೋಫೈಲ್, ಯಾಕಂದ್ರೆ ಇಲ್ಲಿ ಲೋನ್ ಪೇರ್ ಸಂಖ್ಯೆ ಇರುತ್ತೆ ತಾನೆ. ಇವಾಗ ಇದೆರಡು ರಿಯಾಕ್ಟೆಂಟ್ಸ್. ಈ ಫಸ್ಟ್ ಸ್ಟೆಪ್ಪಲ್ಲಿ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಇವಾಗ ರಿಯಾಕ್ಟೆಂಟ್ಸ್. ನೆಕ್ಸ್ಟ್ ಸ್ಟೆಪ್ 2ಯಲ್ಲಿ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಟೇಕ್ಸ್ ಪ್ಲೇಸ್. ಅರ್ಥ ಆಯ್ತಾ? ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಿಬಿಟ್ಟು ಕಾರ್ಬೋಕ್ಯಾಟಯನ್. ಯಾವ ನ್ಯೂಕ್ಲಿಯೋಫೈಲ್? ವಾಟರ್. ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಫ್ ವಾಟರ್ ಟು ಕಾರ್ಬೋಕ್ಯಾಟಯನ್. ದಟ್ ಈಸ್ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ of water to form nucleophile attack of water to carbocation. to ಈ ಕಾರ್ಬೋಕ್ಯಾಟಯನ್. ಅರ್ಥ ಆಯ್ತಾ? ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಫ್ ವಾಟರ್ ಟು ಕಾರ್ಬೋಕ್ಯಾಟಯನ್, ಸೆಕೆಂಡ್ ಸ್ಟೆಪ್. ಇವಾಗ ಇದೆ ರಿಯಾಕ್ಟೆಂಟ್ಸ್. ಆಯ್ತಾ? ಇವಾಗ ಇದು ಬಂದು ಇಲ್ಲಿ ಅಟ್ಯಾಕ್ ಆದರೆ ಏನಾಗುತ್ತೆ? ವಾಟರು, ದೀಸ್ ದ ಪ್ರಾಡಕ್ಟ್ ಈಸ್ ಫ್ರಮ್ ಅನ್ಸ್ಟೇಬಲ್ ಕಾಂಪೌಂಡ್ HCHOH
ಅರ್ಥ ಆಯ್ತಾ? ಹಿಂಗೆ ಫಾರ್ಮ್ ಆಯಿತು. ಏನಾಯ್ತದು? ವಾಟರ್. ಅರ್ಥ ಆಯ್ತಾ? ಆಕ್ಸಿಜನ್ ಮೇಲೆ ಏನೇ ಚಾರ್ಜ್ ಇರುತ್ತೆ? ಯಾವಾಗ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್ಸ್ ಇತ್ತು, ಇವಾಗ ಇದಕ್ಕೆ ಎಲೆಕ್ಟ್ರಾನ್ಸ್ ಕೊಟ್ಟಿದೆಯೋ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಹಂಗೆ ಇರುತ್ತೆ ತಾನೆ? ಏನಮ್ಮ? ದಟ್ ಈಸ್ ಒಂದು ಅನ್ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಥರ್ಡ್ ಸ್ಟೆಪ್ಪಲ್ಲಿ, ಸ್ಟೆಪ್ 3 ಲಾಸ್ ಆಫ್ ಪ್ರೋಟಾನ್ ಟೇಕ್ಸ್ ಪ್ಲೇಸ್. ಇದರಿಂದ ನೋಡಿ, ಈ ಪ್ರೋಟಾನ್ ಲಾಸ್ ಆಗುತ್ತೆ. ಯಾವುದೇ ಈ ಪ್ರೋಟಾನ್ H+ ಎಲೆಕ್ಟ್ರಾನ್ಸ್ ಅಲ್ಲೇ ಬಿಟ್ಬಿಟ್ಟು ಲಾಸ್ ಆಯಿತು, ಎಲೆಕ್ಟ್ರಾನ್ಸ್ ಹೋಗ್ಬಿಟ್ಟು ಇಲ್ಲಿ ಸೇರ್ಕೊಳ್ಳುತ್ತೆ ತಾನೆ, ಟು ಫಾರ್ಮ್ ಆಲ್ಕೋಹಾಲ್ ಫೈನಲ್ ಪ್ರಾಡಕ್ಟ್ ಬಂದ್ಬಿಡ್ತೀವಿ. ನೋಡಿ, H ಇದ್ರೆ ಏನಾಗುತ್ತೆ? ಇಲ್ಲಿ ಹಚ್ಚಿದ್ರೆ ಎಥನಾಲ್ ಆಗುತ್ತೆ, ಆಗಲ್ಲ? ಇಲ್ಲಿ ಹೆಚ್ಚಿದ್ರೆ ಎಥನಾಲ್, ಇಲ್ಲಿ CH3 ಇಲ್ಲಿ ಹೆಚ್ಚಿದ್ರೆ ಪ್ರೊಪನಾಲ್, ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ ಫಾರ್ಮ್. ಅರ್ಥ ಆಯ್ತಾ? ನೋಡಿ, ಥರ್ಡ್ ಸ್ಟೆಪ್ 3 ನಾನು ಇಲ್ಲಿ ಬರ್ತೀನಿ ಮೇಲ್ಗಡೆ. ಇವಾಗ ಇದು ರಿಯಾಕ್ಟೆಂಟ್. ಅರ್ಥ ಆಯ್ತಾ? ಅದರಿಂದ ನಾವು ಫಸ್ಟ್ ಹೆಡಿಂಗ್ ಬರಿತೀವಿ, ಲಾಸ್ ಆಫ್ ಪ್ರೋಟಾನ್ ಟೇಕ್ಸ್ ಪ್ಲೇಸ್, ಲಾಸ್ ಆಫ್ ಅಥವಾ ರಿಮೂವಲ್ ಆಫ್ ಪ್ರೋಟಾನ್ ಬರುತ್ತೆ. ಪ್ರೋಟಾನ್ ಟೇಕ್ಸ್ ಪ್ಲೇಸ್ ಟು ಗಿವ್ ಆಲ್ಕೋಹಾಲ್ ಅಥವಾ ಟು ಫಾರ್ಮ್ ಆಲ್ಕೋಹಾಲ್. ಯಾವ ತಗೊಳುತ್ತೆ ಪ್ರೋಟಾನ್ ಯಾವ ತಗೊಳುತ್ತೆ? ವಾಟರ್ ತಗೊಳುತ್ತೆ ತಾನೆ. ಅದೇ ಮತ್ತೆ ವಾಟರ್ ಬೇಕಾದ್ರೆ ನಮಗೆ H2S ವರ್ಕ್ ಕೊಡ್ಬೋದು ತಾನೆ. ಅದರಿಂದ ನೋಡಿ, ದಟ್ ಈಸ್ ದ ರಿಯಾಕ್ಟೆಂಟ್. ಅರ್ಥ ಆಯ್ತಾ? H2O. ಯಾಕೆ H2O ಪ್ರಾಡಕ್ಟ್ ತಗೊಳುತ್ತೆ? ಬಿಕಾಸ್ H3O+ ಆಗ್ಬೋದು ತಾನೆ. ಅವಾಗ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಮತ್ತೆ ಅಲ್ಲಿ ಹೋಗ್ಬಿಡುತ್ತೆ ಟು ಗಿವ್ ಎಥನಾಲ್. H ಅಂದರೆ ಎಥನಾಲ್ ಆಗುತ್ತೆ, ಟು ಫಾರ್ಮ್ ಆಲ್ಕೋಹಾಲ್ ಜನರಲ್ ಆಗಿ. ಏನಿದೆ? ಆಲ್ಕೋಹಾಲ್. ನೋಡಿ, H ಇದ್ರೆ ಎಥನಾಲ್, ಇಲ್ಲಿ CH3 ಇದ್ರೆ ಪ್ರೊಪನಾಲ್. ಅಂದರೆ ಎಲ್ಲೂ CH3 ಇರುತ್ತೆ ಅಲ್ಲಿ. ಬೇಜಾನ ಎಕ್ಸಾಮ್ಸ್ ಬರೀಬೋದು ನೋಡಿ, H ಬರೀಬೋದು. ಏನಾಗುತ್ತೆ ಇಲ್ಲಿ? ಅವು ಇಲ್ಲಿ ಕೂಡ H ಇರುತ್ತಾನೆ. ಅವಾಗ ಈಥೈಲ್ ಕಾರ್ಬೋಕೇಟೈನ್. ಏನು ಹೇಳಿ? ಈಥೈಲ್ ಕಾರ್ಬೋಕೇಟೈನ್. ಅಗೇನ್ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಫ್ ವಾಟರ್. ಯಾವುದು ಈ ನ್ಯೂಕ್ಲಿಯೋಫೈಲ್? ಯಾವುದಕ್ಕೆ? ಈಥೈಲ್ ಕಾರ್ಬೋಕೇಟೈನ್ಗೆ. ಅರ್ಥ ಆಯ್ತಾ? ಟು ಗಿವ್ ಪ್ರೋಟೋನೇಟೆಡ್ ಎಥನಾಲ್. ಅರ್ಥ ಆಯ್ತಾ? ಆ ಪ್ರೋಟೋನೇಟೆಡ್ ಎಥನಾಲ್ ಇಂದ ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್ ಟೇಕ್ಸ್ ಪ್ಲೇಸ್ ಆಗಿ ಟು ಫಾರ್ಮ್ ಎಥನಾಲ್. ಎಥನಾಲ್ ಫಾರ್ಮ್ ಆಯ್ತಾ? CH3CH2OH. ಜನರಲ್ ನಾವು ಮೆಕ್ಯಾನಿಸಮ್ ಡಿಸ್ಕಸ್ ಮಾಡಿದ್ವಿ. ಯಾವ್ದಕ್ಕೆ ಬೇಕಾದ್ರೆ ಇದು ಮೆಕ್ಯಾನಿಸಮ್ ಡಿಸ್ಕಸ್ ಮಾಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಇದೇನಿದು? ಪ್ರೋಪೀನ್. ಇದೇನಾಗತ್ತೆ? ಪ್ರೋಪೈಲ್ ಕಾರ್ಬೋಕೇಟೈನ್. ಅದೇ ಪ್ರೋಪೈಲ್ ಕಾರ್ಬೋಕೇಟೈನ್ ಇಂದ ಕ್ಯಾಟೈನ್ಗೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆದರೆ ಅರ್ಥ ಆಯ್ತಾ? ಅಲ್ಲೇನಾಗುತ್ತೆ? ಪ್ರೋಟೋನೇಟೆಡ್ ಪ್ರೊಪನಾಲ್ ಫಾರ್ಮ್ ಆಯಿತು. ಏನು ಹೇಳಿ? ಪ್ರೋಟೋನೇಟೆಡ್ ಪ್ರೊಪನಾಲ್ ಫಾರ್ಮ್ ಆಯಿತು. ಈ ಪ್ರೋಟೋನೇಟೆಡ್ ಪ್ರೊಪನಾಲ್ ಇಂದ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್ ಹೈಡ್ರೋಜನ್ ಟೇಕ್ಸ್ ಪ್ಲೇಸ್ ಆಗಿ ಅರ್ಥ ಆಯ್ತಾ? ಏನಾಯ್ತು? ಪ್ರೊಪನಾಲ್ ಫಾರ್ಮ್ ಆಯಿತು. CH3CH2CH2OH. ಅಲ್ಲಿಲ್ವಾ? ಅದೇ ಮೆಕ್ಯಾನಿಸಮ್. ಅಲ್ಲಿಗೆ ಮೆಕ್ಯಾನಿಸಮ್ ಆಫ್ ಇದುವರೆಗೂ ಎಕ್ಸಾಮಲ್ಲಿ ಕೇಳಿಲ್ಲ, ಬಟ್ ತಿಳ್ಕೊಂಡಿರಿ. ಇದೆ ನಿಮ್ಮ ಸಿಲೆಬಸ್ಸಲ್ಲಿ ಇದೆ, NCERT.
ದೆನ್ ಮೇ ಬಿ ಎ ಚಾನ್ಸ್ ನಿಮಗೆ ಸಿಲೆಬಸ್ ಕಡಿಮೆ ಆಗಾಗಿ ಇದನ್ನು ತೆಗಿಬೋದು ಈ ಸರಿ ಮಾತ್ರ. ಅರ್ಥ ಇದೆ? ನೋಡೋಣ. ಟೋಟಲಿ ಈ ಮೆಕ್ಯಾನಿಸಮ್ ಇದ್ರಿಗೆ ಏನು ಕೇಳಿಲ್ಲ, ಬಟ್ ನೀವು ತಿಳ್ಕೊಂಡಿರ್ಬೇಕು. ಇದೇ ನಿಮ್ಮ ಸಿಲೆಬಸ್ಸಲ್ಲಿ ಮೆಕ್ಯಾನಿಸಮ್. ದಟ್ ಈಸ್ ಪ್ರೋಟೋನೇಷನ್ ಆಫ್ ಹೈಡ್ರೇಷನ್ ಆಫ್ ಆಲ್ಕೀನ್ಸ್ ಅಂತ. ಹೈಡ್ರೇಷನ್ ಆಫ್ ಆಲ್ಕೀನ್ಸ್ ಅಂತ ಮೆಕ್ಯಾನಿಸಮ್ ಡಿಸ್ಕಸ್ 3 steps. ಫಸ್ಟ್ ಸ್ಟೆಪ್ ಏನು? ಪ್ರೋಟೋನೇಷನ್ ಆಫ್ ಆಲ್ಕೀನ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ ಎ ಕಾರ್ಬೋಕ್ಯಾಟಯನ್. ನೋಡಿ, ಆಲ್ಕೀನ್ ವಾಟರಿಂದ ಪ್ರೋಟೋನೇಷನ್ ಆಗಿ, ಅರ್ಥ ಆಯ್ತಾ? ಇದು ವಾಟರ್ ಹೆಂಗೆ ಬರುತ್ತೆ? ಇದು ವಾಟರ್ ಪ್ರೋಟೋನ್ ಆಗಿ H2O+ ಆಗಿರುತ್ತೆ. ಆ H2O+ ಹಿಂಗೆ ಬರ್ಕೊಂಡಿದ್ದೀನಿ ಅಷ್ಟೇ. ಕಾರ್ಬೋಕ್ಯಾಟಯನ್ ಫಾರ್ಮ್ ಆಗುತ್ತೆ. ಆ ಕಾರ್ಬೋಕ್ಯಾಟಯನ್ಗೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಿಬಿಟ್ಟು, ಯಾವುದು ವಾಟರ್ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಿಬಿಟ್ಟು ಟು ಫಾರ್ಮ್ ಪ್ರೋಟೋನೇಟೆಡ್ ವಾಟರ್ ಆಗುತ್ತೆ. ಆ ಪ್ರೋಟೋನೇಟೆಡ್ ವಾಟರಿಂದ ಪ್ರೋಟಾನ್ ಲಾಸ್ ಆಗಿಬಿಟ್ಟು ಟು ಫಾರ್ಮ್ ಆಲ್ಕೋಹಾಲ್. ಅರ್ಥ ಆಯ್ತಾ? ಟು ಫಾರ್ಮ್ ಆಲ್ಕೋಹಾಲ್. ಪ್ರೋಟೋನೇಟೆಡ್ ಆಲ್ಕೋಹಾಲಿಂದ ಪ್ರೋಟಾನ್ ಲಾಸ್ ಆಗುತ್ತೆ. ಈ 3 steps ಅರ್ಥ ಆಗಿದೆ ಅನ್ಸುತ್ತೆ? ವೆರಿ ಸಿಂಪಲ್. ಬರೋದು ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ ಇರುತ್ತೆ. ಇದೇನಿಲ್ಲ, ನೀವು ಹಂಗೆ ತಗೋಬಿಟ್ಟು ಜನರಲ್ಲಾಗಿ ತಿಳ್ಕೊಬಿಡಿ, ಯಾವ ಹೆಂಗಾದ್ರೂ ಇರಲಿ. ಇದು ಜನರಲ್ ಅಷ್ಟೆ. ಅರ್ಥ ಆಯ್ತಾ? ಇದು ಜನರಲ್, ಇದು ಹೆಚ್ಚಿಲ್ಲ. ಅರ್ಥ ಆಯ್ತಾ? ಜನರಲ್ ಮೆಕ್ಯಾನಿಸಮ್ ಆಲ್ಕೋಹಾಲ್. ಈ 3 steps ಆಫ್ ಮೆಕ್ಯಾನಿಸಮ್ ಅರ್ಥ ಆಗಿದೆ ತಾನೆ? ದಿಸ್ ಈಸ್ ದ ಮೆಕ್ಯಾನಿಸಮ್ ಆಫ್ ಹೈಡ್ರೇಷನ್ ಆಫ್ ಆಲ್ಕೀನ್. ನೆಕ್ಸ್ಟ್, ಅನದರ್ ಪ್ರಿಪರೇಷನ್ ಫ್ರಮ್ ಆಲ್ಕೀನ್ಸ್ ಇಂದಾನೆ ಹೈಡ್ರೋಬೋರೇಷನ್ ಫಾಲೋಡ್ ಬೈ ಆಕ್ಸಿಡೇಷನ್, ಅಥವಾ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಕರಿತೀವಿ. ಜಾಸ್ತಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಹೈಡ್ರೋಬೋರೇಷನ್ ಫಾಲೋಡ್ ಬೈ ಆಕ್ಸಿಡೇಷನ್ ರಿಯಾಕ್ಷನ್. ಫ್ರಮ್ ಆಲ್ಕೀನ್ಸ್ ಇಂದಾನೆ. ಅರ್ಥ ಆಯ್ತಾ? ದಟ್ ಈಸ್ ಫಸ್ಟ್ ಒನ್ ಫ್ರಮ್ ಆಲ್ಕೀನ್ಸ್ ಇಂದ ತಾನೆ. ಆಲ್ಕೀನ್ಸ್ ಇಂದಾನೆ ನಾವು ಎ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ದಟ್ ಈಸ್ ಏನು? ಎ ಆಸಿಡಿಕ್ ಕ್ಯಾಟಲೈಸ್ಡ್ ಹೈಡ್ರೇಷನ್ ಆಫ್ ಆಲ್ಕೀನ್ಸ್. ಬಿ ಬಂದು ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್. ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಜಾಸ್ತಿ ಇಂಪಾರ್ಟೆಂಟ್. ಇದು ವೆರಿ ಸಿಂಪಲ್. ಆಲ್ಕೀನಿಂದ ಆಲ್ಕೋಹಾಲ್ ಕನ್ವರ್ಟ್ ಮಾಡೋದು. ಅಂದರೆ ನಾವು ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ದು ಆಲ್ಕೋಹಾಲ್ಸ್ ಯಾವುದರಿಂದ? ಆಲ್ಕೀನ್ಸಿಂದ. ಆಲ್ಕೀನ್ಸಿಂದ ಆಲ್ರೆಡಿ ಒಂದು ಮೆಥಡ್ ಡಿಸ್ಕಸ್ ಮಾಡಿದ್ದು, 2ನೇ ಮೆಥಡ್. ಆಲ್ಕೀನ್ಸಿಂದ ಆಲ್ಕೋಹಾಲ್ ಕನ್ವರ್ಟ್ ಮಾಡೋದು. ಆಲ್ಕೀನ್ಸ್ನ ಹೈಡ್ರೋಬೋರೇಷನ್ ಫಾಲೋಡ್ ಬೈ ಆಕ್ಸಿಡೇಷನ್. ವೆರಿ ಸಿಂಪಲ್. ಏನು ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂದರೆ? ವಾಟ್ ಈಸ್ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕೇಳ್ಬೋದು ನಿಮಗೆ. ವಾಟ್ ಈಸ್ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್? ದಟ್ ಈಸ್ ವೆನ್ ಆಲ್ಕೀನ್, ಜನರಲ್ ಆಗಿ ಬರೀರಿ ನೀವು ಕೇಳಿದ್ರೆ. ಇಲ್ಲಿ ಎಕ್ಸಾಂಪಲ್ ಕೇಳಿದ್ರೆ ಎಕ್ಸಾಂಪಲ್ಸ್ ಸಮೇತ ಬರೀರಿ, ಅಥವಾ ಎಕ್ಸಾಂಪಲ್ ಕೊಟ್ಟಿದ್ರೆ ಒಂದು ಎಕ್ಸಾಂಪಲ್ ಕೊಡಿ. ಅರ್ಥ ಆಯ್ತಾ? ಜನರಲ್ ಆಗಿ ಕೇಳಿದ್ರೆ ವಾಟ್ ಈಸ್ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂದರೆ ವೆನ್ ಆಲ್ಕೀನ್ reacts with diborane. When alkene reacts with diborane in presence of THF. THF ಅಂದರೆ tetrahydrofuran ಅಂತ. Tetrahydrofuran, THF. When alkene, when it is reacts with diborane in presence of THF to give trialkyl borane. ಏನೇಳಿ? trialkyl borane. ಈ trialkyl borane ನ ಆಕ್ಸಿಡೇಷನ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ಇನ್ ಆಲ್ಕಲಿ. ಆಲ್ಕಲಿ NaOH ಕೂಡ ಯೂಸ್ ಮಾಡ್ಬೋದು ಟು ಗಿವ್ ಆಲ್ಕೋಹಾಲ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್.
ಬರೀಬೋದಾ? ಇನ್ನೊಂದ್ಸಲ ಚೆನ್ನಾಗಿ ತಿಳ್ಕೊಂಡಿರಿ. When alkene reacts with diborane in presence of THF to give trialkyl borane. The trialkyl borane undergo oxidation in presence of hydrogen peroxide in alkali to give alcohol. This reaction is called as hydroboration oxidation reaction. ಬರೀಬೋದಾ? ಎಕ್ಸಾಂಪಲ್ ಅರ್ಥ ಆಯ್ತಾ? ನಾವು ಪ್ರೋಪೀನೇ ತಗೊಳ್ಳೋಣ. ಏನು ಹೇಳಿ? ಪ್ರೋಪೀನ್ CH3 CH ಡಬಲ್ ಬಾಂಡ್ CH2. ಆಕ್ಚುಲಿ ಈ ಡೈಬೋರೇನ್ನಲ್ಲಿ ಇರ್ತಕ್ಕಂಥ ಬೋರಾನ್ ಅಕಾರ್ಡೆನ್ಸ್ ವಿತ್ ಮಾರ್ಕೋನಿಕ್ ಅಬ್ಸೂಲಿ ಅಟ್ಯಾಚ್ ಆಗುತ್ತೆ. ಅಕಾರ್ಡೆನ್ಸ್ ವಿತ್ ಮಾರ್ಕೋನಿಕ್ ಅಬ್ಸೂಲಿ ಅಟ್ಯಾಚ್ ಆಗುತ್ತೆ. ಬಟ್ ದ ಪ್ರಾಡಕ್ಟ್ ಫಾರ್ಮ್ ಡ್ಯೂರಿಂಗ್ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್, ಈ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಆಗಿ ಒಂದು ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ ತಾನೆ. ದಟ್ ಆಲ್ಕೋಹಾಲ್ ಫಾರ್ಮ್ಡ್ ಈಸ್ ಅಕಾರ್ಡೆನ್ಸ್ ವಿತ್ ಆಂಟಿ ಮಾರ್ಕೋನಿಕ್ ಅಬ್ಸೂಲ್. ಅಗೇನ್ಸ್ಟ್ ದ ಮಾರ್ಕೋನಿಕ್ ಅಬ್ಸೂಲ್ ಪ್ರಕಾರ ಪ್ರಾಡಕ್ಟ್ ಫಾರ್ಮ್ ಆಗಿರುತ್ತೆ. ಆಂಟಿ ಮಾರ್ಕೋನಿಕ್ ಅಬ್ಸೂಲ್ ಪ್ರಕಾರ ನಾವು ನೋಡಿ ಇಲ್ಲಿ ದಟ್ ಈಸ್ ಪ್ರೋಪೀನ್ ತಗೊಂಡಿದ್ದೀವಿ. ಏನಿದೆ? ಪ್ರೋಪೀನ್. ಇದಕ್ಕೆ ಡೈಬೋರೇನ್. ಏನು ಡೈಬೋರೇನ್? B2H6 ಅಲ್ಲ, ಡೈಬೋರೇನ್ ನೀವು ಫಸ್ಟ್ ಪೀಸಿಗೆ ಬಂದಿದೆ, ಅದು ಸ್ಟ್ರಕ್ಚರ್ ಕೂಡ ಬಂದಿದೆ. ಡೈಬೋರೇನ್ ದಟ್ ಈಸ್ B2H6. ನಾನು ನಿಮ್ಗೆ ಬರ್ಕೊಡ್ತೀನಿ BH3 ಟ್ವೈಸ್, BH3 ಟ್ವೈಸ್ ಡೈಬೋರೇನ್. ಅರ್ಥ ಆಯ್ತಾ? ಇನ್ ಪ್ಲೇಸ್ ಆಫ್ THF ಟೆಟ್ರಾಹೈಡ್ರೋಫ್ಯೂರಾನ್, tetrahydrofuran THF to give trialkyl borane, to give trialkyl borane. ಈ ಟ್ರೈಆಲ್ಕೈಲ್ ಬೋರೇನ್ ಕೊಡಬೇಕಾದ್ರೆ ಅರ್ಥ ಆಯ್ತಾ? ನಿಮ್ಗೆ ಹೆಂಗೆ ಸಿಗುತ್ತೆ ಅಂತ ನೋಡಿ. ಇಲ್ಲಿ CH3 CH2 CH BH2 ಡೈಬೋರೇನ್ BH2. ಇದು ಮತ್ತೆ ಇನ್ನೊಂದು ಮೋಲ್ ಆಫ್ ದಟ್ ಈಸ್ CH3 CH ಡಬಲ್ ಬಾಂಡ್ CH2 ಪ್ರೋಪೀನ್ ಜೊತೆ ರಿಯಾಕ್ಟ್ ಆಗಿ ಅರ್ಥ ಆಯ್ತಾ? ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅಂದರೆ ದಟ್ ಈಸ್ CR ಬರೀಲ್ಲ CH3 CH 2 CH that is 2 twice BH, CH3 CH2 CH2 twice BH. ಇದು CH2 ಸರಿ, twice BH2 BH2 ಇದ್ದಾಗ BH ಆಯಿತು. ಇವಾಗ ಇನ್ನೂ ಒಂದು ಮೋಲ್ ಆಫ್ CH3 CH ಡಬಲ್ ಬಾಂಡ್ CH2 ಏನಿದು? ಪ್ರೋಪೀನ್ ಟ್ರೈಆಲ್ಕೈಲ್ ಬೋರೇನ್ CH3 CH2 CH2 3B. ಅರ್ಥ ಆಯ್ತಾ? ನೀವು ಒಂದು ಕೆಲಸ ಮಾಡ್ಬೋದು, ಇದನ್ನು ಚೆನ್ನಾಗಿ ಅರ್ಥ ಮಾಡಿ, ಹಿಂಗಾಗುತ್ತೆ ಅಂತ ತೋರಿಸಿರ್ತಕ್ಕಂಥದ್ದು. ನೀವು ಇದನ್ನು ಇಲ್ಲೇ ಬರ್ಬಿಡ್ಬೋದು. CH3 CH2 CH2 ಥ್ರೈಸ್ ಅಂದರೆ ಟ್ರೈಆಲ್ಕೈಲ್ ಬೋರೇನ್. ಈ ಮೂರು ಸ್ಟೆಪ್ಸಲ್ಲಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಮೂರು ಆಲ್ಕಿನ್ಸ್ ತಗೊಂಡು ನೋಡಿ. ಪ್ರೋಪೀನ್, ಇದು ಪ್ರೋಪೀನೇ, ಇದು ಪ್ರೋಪೀನ್, ಮೂರು ಪ್ರೋಪೀನ್ಸ್ ತಗೊಂಡು ಟ್ರೈಆಲ್ಕೈಲ್ ಬೋರೇನ್ ಹಿಂಗೆ ಫಾರ್ಮ್ ಆಗುತ್ತೆ ಅಂತ ತೋರಿಸಿರ್ತಕ್ಕಂಥದ್ದು. ಇವಾಗ ಇದನ್ನು ಏನು ಮಾಡಬೇಕು? ಆಕ್ಸಿಡೇಷನ್ ಮಾಡಬೇಕು. ದಟ್ ಈಸ್ H2O2 in presence of alkali. ಅಂದರೆ ಬೇಸ್. ಆಕ್ಸಿಡೇಷನ್ ಮಾಡಿದ್ರೆ ಟು ಗಿವ್ an alcohol, to give an alcohol, that is CH3 CH2 CH2 OH. ಅರ್ಥ ಆಯ್ತಾ? What is the byproduct is formed? It's very simple. Byproduct BOH thrice. ಏನಲ್ಲಿ BOH thrice, boric acid.
ಅಥವಾ ಇದನ್ನು ಹೆಂಗೆ ಬರಿಬೋದು, ಇದಕ್ಕೆ H3BO3 H3BO3 ಬೋರಿಕ್ ಆಸಿಡ್ ಅಂತ ಕರಿತೀವಿ. ಆಮೇಲೆ ಬೋರಿಕ್ ಆಸಿಡ್ ಬೈ ಪ್ರಾಡಕ್ಟ್ ಏನಿದೆ ಪ್ರೊಪನಾಲ್. ಅರ್ಥ ಆಯ್ತಾ ನೋಡಿ ಇಲ್ಲಿ, ದಟ್ ಈಸ್ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂದರೆ when alkene reacts with diborane in presence of THF to give trialkyl borane, that trialkyl borane undergo oxidation in presence of hydrogen peroxide in alkali to give an alcohol. This reaction is called as hydroboration oxidation reaction. Hydroboration oxidation reaction. ಅರ್ಥ ಆಗಿದೆ ಅನ್ಸುತ್ತೆ? ಅರ್ಥ ಆಯ್ತಾ? ಇವಾಗ ಈ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಜನರಲ್ ಆಗಾದರೂ ಕೇಳೋಲ್ಲ, ಇಲ್ಲ ಎಕ್ಸಾಂಪಲ್ ಆದರೂ ಕೇಳ್ಕೊಳ್ಳಿ, ನೀವು ಬರೀಲಿಕ್ಕೆ ರೆಡಿ ಇರಬೇಕು. ಅರ್ಥ ಆಯ್ತಾ? ಇಲ್ಲಿ ಬ್ಯಾಲೆನ್ಸಿಂಗ್ ಇಲ್ಲಿ 3 ಹಾಕಿ, ಯಾಕಂದ್ರೆ ಟ್ರೈ ಆಲ್ಕೈಲ್ ಇದೆ ತಾನೆ, ದಟ್ ಈಸ್ ಅರ್ಥ ಆಯ್ತಮ್ಮ. ಟ್ರೈ ಆಲ್ಕೈಲ್ ಬೋರೇನ್ ದಟ್ ಈಸ್ H3BO3 ಅಥವಾ BOH ಥ್ರೈಸ್ ಹಿಂಗಾದ್ರೂ ಬರಬೇಕು. ಎರಡರಲ್ಲಿ ಹಿಂಗಾದ್ರೂ ಬರಬೇಕು. ಬೈ ಪ್ರಾಡಕ್ಟ್ ದ ಮೇನ್ ಪ್ರಾಡಕ್ಟ್ ಈಸ್ ದಟ್ ಈಸ್ ಪ್ರೊಪನಾಲ್. ಪ್ರೋಪೀನ್ನ ಪ್ರೊಪನಾಲ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಇದರ ಮೇಲೆ CET ಕೂಡ ಕೇಳ್ತಾನೆ. ಅರ್ಥ ಆಯ್ತಾ? ಪ್ರೋಪೀನ್ನ ಪ್ರೊಪನಾಲ ಕನ್ವರ್ಟ್ ಮಾಡಬೇಕಾದ್ರೆ ಅವ್ನು ರಿಯೇಜೆಂಟ್ಸ್ ಕೊಟ್ಟಿರ್ತಾನೆ. ಯಾವ ರಿಯೇಜೆಂಟ್ಸು? ಡೈಬೋರಿನ್ ಪ್ಲಸ್ THF ಆ್ಯಂಡ್ ಇದು ಕೊಟ್ಟಿರ್ತಾನೆ. ಬೇರೆ ಬೇರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ಏನು ರಿಯೇಜೆಂಟ್ ಅಂತ. ಅಥವಾ ಆಕ್ಸಿಡೇಷನ್ ಹೈಡ್ರೋಬೋರೇಷನ್ ಪರಾಜೋ ಆಕ್ಸಿಡೇಷನ್ ರಿಯಾಕ್ಷನಲ್ಲಿ ಏನು ರಿಯೇಜೆಂಟ್ಸ್ ಅಂತ ಯೂಸ್ ಮಾಡೋಕ್ಕೆ ಕೇಳ್ತಾನೆ. ಪೂರ್ತಿ ಪರ್ಫೆಕ್ಟ್ ಆಗಿದೆ ರಿಯಾಕ್ಷನ್. ಅವ್ನು ಹೆಂಗೆ ಕ್ವಶನ್ ಬೇಕಾದರೂ ಟ್ರೈ ಮಾಡ್ಕೊಳ್ಳಿ, ನೀವು ಅಟೆಂಡ್ ಮಾಡ್ಬೋದು. ಅರ್ಥ ಆಗಿದೆ ಅನ್ಸುತ್ತೆ? ದಟ್ಸ್ ಆಲ್ ದಿಸ್ ಆಲ್ಕೀನ್ಸಿಂದ ಮಾತ್ರ ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಯ್ತು? ಆಲ್ಕೀನ್ಸಿಂದ ಮಾತ್ರ ಡಿಸ್ಕಸ್ ಮಾಡಿದ್ದೀವಿ. ಇನ್ನೂ 2 ಮೆಥಡ್ಸ್ ಇದೆ, ಅವನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ. ಅರ್ಥ ಆಯ್ತಾ? ಥ್ಯಾಂಕ್ ಯು.